ಲವರ್ಸ್ ತುಂಬಾ ಜನ ಇರ್ತೀರಾ, ಚಪಾತಿ ಲವರ್ಸ್. ಸೊ ನಿಮ್ಗೆಲ್ಲ ಇದೊಂದು ಸೂಪರ್ ಡೂಪರ್ ಟಿಪ್ಪು. ಇನ್ನು ಚಪಾತಿ ನಾನು ಬಾಯಿಗೆ ಇಟ್ಟಿಲ್ಲ, ಈಗ್ಲೇನೆ ನೀವು ಮಾಡ್ಕೊಂಡು ಉಂಡ್ರಿ, ಚೆನ್ನಾಗಿರ್ತದ, ಬೇಗನ ಆಗ್ತದ, ಟೈಮ್ ಸ್ವಲ್ಪ ಕಡಿಮೆ. ಹಾ ಹೆಂಗೈತಿ ಸೂಪರ್ ಅದ್ ನೋಡ್ರಿ. ಲೈಫ್ ಅಲ್ಲಿ ಒಂದಿಷ್ಟು ಕಷ್ಟಗಳನ್ನ ನೋಡಿ ಇಲ್ಲಿ ತನಕ ಇರ್ತೇವೆ. ಏನ್ ಮಲ್ಲಮ್ಮ ಇನ್ನೂ ಉಪ್ತಾನೆ ಇದೆ ಇದು ಪೂರಿ ತರ. ಎಷ್ಟು ತೆಳ್ಳಗಿದೆ ಚಪಾತಿ ಇದು, ಈ ತರ ಅದ. ನೀವ್ ಹೊಡಿರಿ ಬ್ಯಾಡ್ರಿ, ನೋಡೋಣ, ಟ್ರೈ ಮಾಡೋಣ, ಹೊಡಿರಿ. ನನ್ಗ ಹೊಡಿ. ಒಂದ್ ದಿನಕ್ಕೆ 200 ಚಪಾತಿ ಮಾಡ್ತಿದ್ದೆ ರೀ ಗಾಯ್ಸ್. ಊಟ ಮಾಡಮ್. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ ನೆಂಟ್ರೆ. ರಾಘುಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಕಿಚನ್ ನಲ್ಲಿ ಏನ್ ಸ್ಪೆಷಲ್? ಎಸ್, ಈ ತಿಂಗಳು ಮಾರ್ಚ್ ತಿಂಗಳು ಅಂತ ಹೇಳಿದ್ರೆ ಮಹಿಳೆಯರಿಗೆ ಒಂಥರ ಸ್ಪೆಷಲ್ ಇರುತ್ತೆ. ಯಾಕಂತ ಹೇಳಿದ್ರೆ ಮಹಿಳೆಯರ ದಿನಾಚರಣೆ ಮಾರ್ಚ್ 8ನೇ ತಾರೀಕು. ಸೊ ಹಾಗಾಗಿ ನಾವು ನಮ್ಮ ಕಿಚನ್ ನಲ್ಲಿ ಮಹಿಳೆಯರ ದಿನಾಚರಣೆ ಮಾಡ್ತಾ ಇಲ್ಲ, ಮಹಿಳೆಯರ ತಿಂಗಳಾಚರಣೆ ಮಾಡ್ತಾ ಇದೀವಿ. ಅಂದ್ರೆ ಈ ತಿಂಗಳು ಪೂರ್ತಿ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರನ್ನ ಕರೆದು ನಮ್ಮ ರಾಘುಸ್ ಕಿಚನ್ ನಲ್ಲಿ ಅವರೊಂದು ಸ್ಪೆಷಲ್ ಅಡಿಗೆಯ ಮುಖಾಂತರ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇದೀವಿ. ಇವತ್ತು ನಮ್ಮ ಈ ಎಪಿಸೋಡ್ಗೆ ಯಾರು ಬರ್ತಾ ಇದ್ದಾರೆ? ಇವ್ರು ಈ ನಡುವೆ ತುಂಬಾನೇ ಸೌಂಡ್ ಮಾಡಿದ್ದಾರೆ. ನಮ್ಮ ಪ್ರೀತಿಯ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ಎಲ್ರಿಗೂ ಇವ್ರು ಒಂಥರ ಇಷ್ಟ, ಅಜಾತ ಶತ್ರು ಅಂತ ಹೇಳ್ತಾರಲ್ಲ ಹಾಗೆ. ಯಾರ ಮನ್ಸಿಗೂ ಹರ್ಟ್ ಮಾಡಲ್ಲ, ಯಾರಿಗೂ ಅಂದ್ರೆ ಏನಾದ್ರು ಏನು ಅನ್ನಲ್ಲ. ಇನ್ನು ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಹೇಗಿದಾರೋ ಜೂನಿಯರ್ಸ್, ಇವರು ಸ್ವಲ್ಪ ಅದೇ ತರ ಅಂತಾನೆ ಹೇಳ್ಬಹುದು. ಏಜ್ ಮಾತ್ರ ಸ್ವಲ್ಪ ಆಗಿದೆ, ಬಟ್ ಜೂನಿಯರ್ಸೇ ಇವರು. ಯಾಕಂತ ಹೇಳಿದ್ರೆ ಇವರ ಮಾತು, ಇವರ ಸ್ವಭಾವ, ಇವರ ನಡತೆ ಎಲ್ಲ ಚಿಕ್ಕ ಮಕ್ಳಿಗಿಂತನೂ ಮುಗ್ಧತೆಯಿಂದ ಇರುತ್ತೆ. ನನ್ನ ಪ್ರೀತಿಯ ಬಿಗ್ ಬಾಸ್ ಖ್ಯಾತಿಯ ಮಲ್ಲಮ್ಮ ಇವತ್ತು ರಾಘುಸ್ ಕಿಚನ್ ಅಲ್ಲಿ ಬಂದು ಅವರ ಕೈ ಚಳಕ ತೋರ್ಸೋದಕ್ಕೆ ರೆಡಿ. ಮಲ್ಲಮ್ಮ ಪ್ಲೀಸ್ ಬನ್ನಿ. ನಮಸ್ತೆ ಮಲ್ಲಮ್ಮ, ಹೇಗಿದ್ದೀರಾ? ಸೂಪರ್ ಸೂಪರ್ ಸೂಪರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಘು ಸರ್ ಇವತ್ತ ನಮ್ ದನಿಯೊಂದು ಹೋಗ್ಬಿಟ್ಟದ. ಏನಾಗಲ್ಲ, ರಾಘವರಿ ಕಿಚನ್ ಕರ್ಸ್ಯಾರಿ ಅಡಿಗೆ ಮಾಡಕ. ನಮ್ಮ ಹಳ್ಳಿ ಊಟ ಅಂತ್ರಿ ಮಾಡ್ಬೇಕು. ನಿಮ್ಮೆಲ್ಲರಿಗೆ ನಮಸ್ಕಾರ. ನಮಸ್ತೆ ನಮಸ್ತೆ ಮಲ್ಲಮ್ಮ. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ನಮ್ಮ ರಾಘುಸ್ ಕಿಚನ್ ಸ್ಟಾರ್ಟ್ ಮಾಡಿ ಸುಮಾರು 2 ವರ್ಷದ ಮೇಲೇನೆ ಆಯ್ತು. ನಾವ್ ಈ ತರ ಎಲ್ಲರನ್ನು ಕರ್ಸ್ತಾ ಇರ್ತೀವಿ, ಅಡಿಗೆ ಮಾಡಿಸ್ತಾ ಇರ್ತೀವಿ. ಮಲ್ಲಮ್ಮನ್ ಕರ್ಸ್ತೀವಿ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಬಟ್ ಮಲ್ಲಮ್ಮ, ನೀವು ಆಕ್ಚುಲಿ ಯಾವ್ದೋ ಹಳ್ಳಿಯಲ್ಲಿ ಇದ್ದಂತವ್ರು, ನಿಮ್ಗೆ ಇದ್ರ ಬಗ್ಗೆ ಯಾವುದೇ ಐಡಿಯಾನು ಇರ್ಲಿಲ್ಲ. ಹೇಗೋ ಇದ್ರಿ, ಜೀವನ ಹೇಗೋ ಸಾಗಿಸ್ತಾ ಇದ್ರಿ. ಸಡನ್ ಆಗಿ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಅವಕಾಶ ಸಿಕ್ತು, ಅಲ್ಲಿಗೆ ನೀವು ಹೋದ್ರಿ, ಇಷ್ಟೆಲ್ಲಾ ಸಾಧನೆ ಮಾಡಿದ್ರಿ. ಇವಾಗ ಕರ್ನಾಟಕದಾದ್ಯಂತ, ಕರ್ನಾಟಕದಿಂದ ಹೊರಗಡೆ ಹೋದ್ರೂನು ಮಲ್ಲಮ್ಮ ಎಲ್ಲಾದ್ರೂ ಮಲ್ಲಮ್ಮ ಅಂತ ಕಂಡುಹಿಡಿಯೋ ತರ ಆಗಿದೆ. ಅದು ಏನಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇರೋಂತ ಒಂದು ಸರಳತೆ, ಮುಗ್ಧತೆ, ಅದು ನಿಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ ಅಲ್ವಾ ಅಮ್ಮ? ಖುಷಿ ಇದೆಯಾ? ಖುಷಿ ಇದರಿ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಅದ್ರಿ, ಸಿಕ್ಕಾಪಟ್ಟೆ ಖುಷಿ ಇದೆ. ಮೇಡಮ್ ಅವ್ರಿಗೆ, ನಮ್ಮ ಮನೆ ಸರ್ಗೆ, ರಾಜ ಸರ್ಗೆ, ಇವರೆಲ್ಲರಿಗೆ ನಮಸ್ಕಾರ ಹೇಳ್ಬೇಕ್ರಿ ನಿಜವಾಗ್ಲು. ಯಾಕಂತ ಅವರೇ ಹೇಳಿದ್ರೆ ಎಲ್ಲೊಟ್ಟು ಮಾಡಿ ನಮ್ಗೆ ಕಳಿಸಿದವ್ರು. ಹೌದು ನೋಡಿ, ಅವರು ಬಿಗ್ ಬಾಸ್ ಆಗಿ ಇಷ್ಟು ವರ್ಷ ಈಡೇ ಮಾಡಿದವರು ಮನೆ ಸರ್, ಬಿಗ್ ಬಾಸ್ ಕಳಿಸಿದವರು ನಮ್ಮ ಮೇಡಮ್ಮ. ಮೇಡಮ್ ಇದು ಬಿಗ್ ಬಾಸ್ ಪರಿಚಯ ಹಚ್ಚಿದ್ದು ರಾಜೇಶ್ ಸರ್. ರಾಜೇಶ್ ಸರ್ ನೋಡಿ, ಹ್ಮ್. ನಾವ್ ಹೇಳ್ತೀವಿ, ಯಾವತ್ತು ಯಾರಿಗೆ ಯಾವ ರೀತಿ ಬೇಕಾದ್ರೂ ಹೆಸರಾಗ್ಬೋದು, ಯಾವ ಹೊತ್ನಲ್ಲಿ ಬೇಕಾದ್ರೂ ಹೆಸರಾಗ್ಬೋದು. ಬಟ್ ನಾವು ನಮ್ಮ ಕೆಲಸ ಏನಿದೆಯೋ ಅದು ಶ್ರದ್ಧೆಯಿಂದ ಮಾಡ್ಕೊಳ್ತಾ ಹೋದ್ರೆ ಒಂದಲ್ಲ ಒಂದಿನ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಇದಂತೂ ಕರೆಕ್ಟ್, 100ಕ್ಕೆ 100 ಸತ್ಯ. 100ಕ್ಕೆ 100 ಸತ್ಯ ಅಷ್ಟೇ. ಮಲ್ಲಮ್ಮ ತರನೇ ಸ್ಟ್ರೇಟ್, ನೇರ, ಏನ್ ಹಿಂದೆ ಮುಂದೆ ಇಲ್ಲ. ಇಲ್ಲ ಇದ್ದಿದ್ ಹಂಗೆ ಹೇಳ್ಬಿಡೋದು. ಕೊಡ್ರಿ ಚಪ್ಪಾಳೆ. ಬೈಯಲಕ್ಕ ಏನಕ್ಕ, ಏನೇ ಇದ್ದಂಗೆ ಹೇಳಿದ್ರ ಅವ್ರು ಬೈಯಲಕ್ಕ ಏನಕ್ಕ ಅನ್ನಲ್ಲಕ್ಕ. ಬೈಯಾದ್ರು ಅನ್ಲಿ ಅಂದ್ರೆ ಅಂದ್ರ ನಾವ್ ಇದ್ದಂಗೆ ಹೇಳಿದ್ರೆ ಅವ್ರು ಬೈಯನ್ನ ಬೈಲಿ, ಹೊಗಳನ್ನ ಹೊಗಳಿ. ಬೈದಾದ್ರು ಬೈಲಿ, ಹೊಗಳಾದ್ರು ಹೊಗಳ್ಲಿ, ಇದ್ದಿದ್ದಂಗೆ ಹೇಳೋದು. ಹಿಂದ ಮುಂದ ಆಡೋದ್ ಬ್ಯಾಡ ಬ್ಯಾಡ ಅಲ್ವಾ? ಅಷ್ಟೇ. ಹಂಗಿದ್ರೆ ಜೀವನ ಸೂಪರ್. ಒಮ್ಮೆ ಇವಾಗ ನಮ್ಮ ರಾಘೋಸ್ ಕಿಚನ್ ನಲ್ಲಿ ಮಲ್ಲಮ್ಮ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಅಡಿಗೆ ನೋಡ್ರಿ, ಕಡಿ ಹಳ್ಳಿ ಕಡಿ ಮೊಟ್ಟೆ ಕುದಿಸಿ ಅದು ಮಾಡ್ಬೇಕ್ರಿ. ಇವತ್ತ ಚಪಾತಿ, ಅದು ಚಪಾತಿ ಮಾಡ್ತೀರಾ? ಚಪಾತಿ ಒಟ್ಟಿಗೆ ಮೊಟ್ಟೆ ಪಲ್ಯ ರೀ. ನಾವು ಈ ಕಡೆ ಮೊಟ್ಟೆ ಅಂತೀರಿ, ನಮ್ ಕಡೆ ತತ್ತಿ ಅಂತೀರಿ. ತತ್ತಿ ಪಲ್ಯ ಮಾಡ್ಬೇಕ್ರಿ. ತತ್ತಿ ಪಲ್ಯ ಚಪಾತಿ ಮಲ್ಲಮ್ಮ ಸ್ಟೈಲ್ ಅಲ್ಲಿ ಇವತ್ತು ನಮ್ಮ ರಾಘೋಸ್ ಕಿಚನ್ ಅಲ್ಲಿ ಮಾಡ್ತಾ ಇದೀವಿ.
ನನಗಂತೂ ಈ ಹಳ್ಳಿ ಭಾಗದಲ್ಲಿ ಸಿಗೋಂತ ಅಡಿಗೆ ಅಂತ ಹೇಳಿದ್ರೆ ನೋಡಿ ಇವಾಗ ಆಲ್ರೆಡಿ ಬಾಯಲ್ಲಿ ನೀರ್ ಸುರಿತಾ ಇದೆ. ಯಾಕಂದ್ರೆ ನಮ್ಮ ಕಿಚನ್ ಅಲ್ಲಿ ಹೆಂಗ್ ಗೊತ್ತಾ ಮಲ್ಲಮ್ಮ, ನಮ್ಮ ಟೀಮ್ ಎಲ್ಲರೂ ಬೇರೆ 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 ಹಳ್ಳಿಗೆ ಹೋಗ್ತೀವಿ. ಅಲ್ಲೆಲ್ಲ ಹಳ್ಳಿಯಲ್ಲಿ ಸ್ಪೆಷಲ್ ಆಗಿ ಏನಿರುತ್ತೋ ಅದನ್ನೆಲ್ಲ ನಾನ್ ತಿನ್ನೋಕ್ಕಿಂತ ಮುಂಚೆನೆ ನಮ್ ಟೀಮ್ಗಳೆಲ್ಲ ಹೋಗಿ ಆಲ್ರೆಡಿ ಅವ್ರು ತಿನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ನಮ್ಗೆ ಅಷ್ಟು ಇಷ್ಟ ಹೊರಗಡೆ ಊಟ ಮಾಡೋದು. ಇವಾಗ ಮಲ್ಲಮ್ಮ ಹಳ್ಳಿಯಿಂದಾನೇ ನಮ್ಮ ರಾಘೋಸ್ ಕಿಚನ್ ಗೆ ಬಂದಿರೋದ್ರಿಂದ ಹಳ್ಳಿ ಶೈಲಿಯ ಅಡಿಗೆ ನಮ್ಮ ಸ್ಟುಡಿಯೋದಲ್ಲಿ ಆಗ್ತಾ ಇದೆ. ಬನ್ನಿ ಮಲ್ಲಮ್ಮ ಇವಾಗ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ ಅಲ್ಲ ಮಲ್ಲಮ್ಮ. ಮಲ್ಲಮ್ಮ ಈಗ ತತ್ತಿ ಪಲ್ಯಗೆ ಏನೇನ್ ಬೇಕು ಹೇಳಿ. ತತ್ತಿ ಪಲ್ಯಕ್ ನೋಡ್ರಿ, ತತ್ತಿ ಒಂದು 6 ತತ್ತಿ ಇದೆ. 6 ತತ್ತಿ ಇದೆ. 6 ತತ್ತಿ ಉಳ್ಳಾಗಡ್ಡಿ ಇಷ್ಟು, ಒಂದು ಉಳ್ಳಾಗಡ್ಡಿ ದೊಡ್ಡದು, ದೊಡ್ಡ ಟಮಾಟಿ ಬೇಕು, ಕೊತ್ತಂಬರಿ ಬೇಕು, ಖಾರದ ಪುಡಿ, ಶೇಂಗಾ ಬೀಜ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ, ಉಪ್ಪು, ಎಣ್ಣೆ. ತತ್ತಿ ಪಲ್ಯಕ್ಕೆ. ತತ್ತಿ ಪಲ್ಯಕ್ಕೆ ಚಪಾತಿಗೆ ಬರೀ ಗೋಧಿ ಹಿಟ್ಟು ಅಷ್ಟೇ ಸಾಕು, ನೀರು ಗೋಧಿ ಹಿಟ್ಟು ಅಷ್ಟೇ. ಮೈದಾ ಗೀದ ಮಿಕ್ಸ್ ಇಲ್ಲ. ಆರೋಗ್ಯಕರವಾದ ಚಪಾತಿ ಮಾಡ್ಬೇಕು ಅಂತ ಹೇಳಿದ್ರೆ ಬರೀ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡ್ಕೊಂಡು ತಿನ್ಬೇಕು. ಸೂಪರ್. ಮಲ್ಲಮ್ಮ ನಿಮ್ಮ ನಗುನೇ ತುಂಬಾ ವೈರಲ್ ಅಲ್ವಾ? ಆಕ್ಚುಲಿ ನಗದು ಫೇಮಸ್ ಅಂತ ಅಂತಾರೆ. ಅದ್ ಹೆಂಗೆ ಅಷ್ಟು ಚೆನ್ನಾಗಿ ಕಲ್ತ್ರಿ ನೀವು ನಗದು? ಇಲ್ಲ, ನಮ್ ನಗು ಹೆಂಗೆ ಊರಲ್ಲಿ ಯಾರಾದ್ರೂ ಹೇಳಿದಾರ ನಿಮ್ಮ ನಗು ತುಂಬಾ ಚೆನ್ನಾಗಿ? ನಮ್ಮೂರ್ ಕಡೆ ಯಾರು ಹೇಳ್ತಾರ, ಹಳ್ಳಿ ಕಡೆಗೆ ಯಾರಿಷ್ಟು ತಲೆಗೆ ಹಾಕೋತಾರೆ. ಅಲ್ಲ, ನೀವು ಅವಾಗ ಹುಡುಗಿ ಆಗಿದ್ದಾಗ ಹುಡುಗರು ಯಾರಾದ್ರು ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಆತರ? ಇಲ್ರಿ, ಆತರ ನಮ್ ಕಡೆಗೆ ಹುಡುಗರು ಮಾತಾಡ್ಸ್ರ ನಮ್ ಕಡೆ ಬೈದ್ ಬಿಡ್ತಾರ. ಹುಡುಗರೆಲ್ಲ ಹಂಗೆಲ್ಲ ರೇಗ್ಸಿದ್ರೆ ಹೊಡೆಯೋದೆ. ಹೊಡಿಯೋದೆ ನಮ್ ಕಡೆ. ಇವಾಗ ನೀವು ಅವಾಗ ಚಿಕ್ಕವರಿದ್ದಾಗ ಚೆನ್ನಾಗಿದ್ರಿ ನೋಡಕ್ಕೆ. ಅವಾಗ ನಿಮ್ಗೆ ಯಾವ ಹುಡುಗರು ಹಿಂದಿಂದ ಬಂದ್ ರೇಕ್ಸ್ ಇಲ್ವಾ? ರೇಕ್ಸ್ ಇರ್ತಾರೆ. ಇಲ್ಲ ರೀ, ಇಲ್ಲ ರೇಕ್ಸ್ ಇಲ್ಲ. ಸುಮ್ನೆ ಅಟ್ ಚಂದ ಇತ್ತು ನಮ್ಗೆ ರೇಗಿಸ್ತಾರಿ. ನೀವ್ ಚೆನ್ನಾಗಿಲ್ವಾ? ನೀವೇ ಹೇಳಿ. ಮಲ್ಲಮ್ಮ ಚೆನ್ನಾಗಿದಾರೋ ಚೆನ್ನಾಗಿಲ್ವಾ? ಸೂಪರ್ ಆಗಿದ್ದೀರಾ. ನಮ್ ಕಡೆ ಎಲ್ಲ ನಡೆಯಲ್ಲ. ನಡೆಯಲ್ಲ. ಇವಾಗ್ಲೂ ಹೆದರ್ತಾರ? ಈಗ್ಲೂ ಹಂಗೆ ಹೆದರ್ತಾರ? ಈಗೆಲ್ಲ ನಡೆದಲ್ಲ ಮಾಮೂಲಿ. ಈಗ ಮಾಮೂಲಿ ಆಗೋಗ್ಬಿಟ್ಟು ನಮ್ ಕಾಲಕ್ಕೆ ಇರ್ದಿದ್ದಲ್ಲ, ಇರ್ಲಿ ಇತ್ತು. ಅದು ಸ್ವಲ್ಪ ಸ್ವಲ್ಪ. ಯಾರು ನೀವು ಚಿಕ್ಕ ಹುಡುಗಿದ್ದಾಗ ಯಾವ ಡ್ರೆಸ್ ಹಾಕೊಳ್ತಾ ಇದ್ರಿ? ನಾವು ಒಂದ್ ಸ್ವಲ್ಪ ದೊಡ್ಡವ್ರ ಸೀರೆನೆ ಕೊಟ್ಬಿಟ್ಟಾರ. ಸೀರೆನೆ? ಈ ಶಾರ್ಟ್ಸ್ ಮಿಡ್ಡಿ ಎಲ್ಲರೇ ಹಾಕ್ತಿದ್ವಿ, ಏನು ಬಿಟ್ಟಿಲ್ಲ. ಸ್ವಲ್ಪ ಗಗ್ರಿ ಬುಟ್ಟಿ, ಗಗ್ರಿ ಮ್ಯಾಲ ಲಂಗ ಜಂಪರ್ ತರ ಆತರ. ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇವಾಗ ತತ್ತಿ ಪಲ್ಯ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ತತ್ತಿ ಪಲ್ಯ ಮಾಡಕ್ಕೆ ಏನ್ ಬೇಕು? ಫಸ್ಟ್ ಗೆ ತತ್ತಿ ಕುದಿಸ್ಕೋಬೇಕ್ರಿ. ಕುದಿಸ್ಕೋಬೇಕು. ನೀರಿಟ್ಟು ತತ್ತಿ ಕುದಿಸ್ಕೋಬೇಕು ಮಲ್ಲಮ್ಮ. ನೀರಿಟ್ಬಿಡೋಣ. ಇವಾಗ ಸ್ಟವ್ ನೀವೇ ಹಚ್ಬೇಕು. ಹೌದ್ರಿ? ಹಾ, ಮೊದಲ ಹಾಕ್ರಿ ನೀರು. ಅಯ್ಯಪ್ಪ, ಬಂದುಕ ಬಂದುಕ್ಲು ಹಚ್ಚಿದ್ರೆ ನೀವ್ ಯಾವಾಗಾರು ನೀವ್ ಯಾವ ತರ ಹಿಡ್ದಿದ್ದೀರಾ? ಇಲ್ಲ ರೀ, ಎಂತ ನೋಡಿ ಇಲ್ಲ. ಒಂದ್ಸಲಿ ಬಂದು ಬೇಡ ಅವ್ರಿಗೆ ಸೂಟ್ ಆಯ್ತಂದ್ರ ಅವ್ರ ಯಜಮಾನ್ ಬೇರೆ ಇಲ್ಲೇ ಅದ. ಇದು ಆತರ ಬಂದೂಕ ಅಲ್ಲ. ಒಂದ್ಸಲಿ ಸುಮ್ನೆ ಟ್ರೈ ಮಾಡಿ. ಇದು ನಾವು ಫಸ್ಟ್ ಇಂದನು ಇದ್ರಲ್ಲೇ ನಮ್ ಸ್ಟವ್ ಹಚ್ಚೋದು. ಇವತ್ ನೋಡೋಣ, ಹಚ್ಚಿ ನಿಮ್ಮ ಕೈಯಿಂದ. ಇದೇ ಫಸ್ಟ್ ನೋಡ್ರಿ ನಾವು. ಹೆಂಗೈತಿ? ಸೂಪರ್ ಅದ್ ನೋಡ್ರಿ. ಮತ್ತೆ ಒಲಿನು ಸೂಪರ, ನಿಮ್ಮ ಮನಿ ಸೂಪರ, ನೀವು ಸೂಪರ್, ಸೂಪರ್, ಟೋಟಲಿ ಸೂಪರ್. ಟೋಟಲ್ ಎಲ್ಲರೂ ಸೂಪರ್. ಇವಾಗ ಇದು ಇಟ್ಟಿದೀವಿ ಅಮ್ಮ. ನೀರ್ ಹಾಕ್ಬೇಕು. ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರ್ ಆಡ್ ಮಾಡ್ಕೊಳ್ಳೋಣ. ಸಾಕಲ್ಲ ಮೇಡಮ್? ಅದಕ್ಕೆ ಇವಾಗ ಇವು ಇಟ್ಟು ಬಿಡ. 6 ಎಗ್, 6 ಎಗ್ಸ್ ನಾವು ಹಾಕ್ತಾ ಇದೀವಿ. ಹಾಫ್ ಡಜನ್ ಎಗ್ಗೆ ಹೇಗೆ ಎಷ್ಟೆಷ್ಟು ಬೇಕು, ಎಷ್ಟೆಷ್ಟು ಹಾಕಿದ್ರೆ ಹಾಫ್ ಡಜನ್ ಎಗ್ ಅಲ್ಲಿ ನೀವು ಒಳ್ಳೆ ಹೊಡ್ದವ್ರು ಮತ್ತೆ ಒಳಗೆ ಬಂದ್ಬಿಡ್ತು. ಕಷ್ಟ ಆಗತ್ತ ಅವಾಗ. ನಿಧಾನ ಎಗ್ನ ನಿಧಾನ ಹಿಂಗ್ ಹಾಕ್ಬೇಕು. ನಿಧಾನಾಗಿ ಹಾಕ್ಬೇಕ್ರಾ? ಸೂಪರ್ ಸೂಪರ್ ಸೂಪರ್. ಇವಾಗ ಎಗ್ ಹಾಕಿದೀವಿ ಅಮ್ಮ. ಈಗ ಇದು ಕಡಲೆ ಬೀಜ ಹುರ್ಕೊಂಡ್ರಿ. ಕಡಲೆ ಹುರ್ಕೋಬೇಕಾ? ಈಗ ಅದಕ್ಕೆ ಟೇಸ್ಟಿಗೆ ಉಪ್ಪು ಬೇಡ, ಆಮೇಲೆ ಆಮೇಲೆ ಹಿಂಗೇನಾ? ಉಪ್ಪಿಗೆ ಹಾಕೊಂಡು ಬೇಯಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಹಾಕ್ಬಿಡಿ. ಸ್ವಲ್ಪ ಹಾಕೊಂಬಿಡಿ. ಅದು ಒಡೆಯಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಸಾಕು, ಸ್ವಲ್ಪ ಹಾಕೊಂಬಿಡಿ. ಅಂದ್ರೆ ನಿಮ್ ಪ್ಯಾಟರ್ನ್ ಅಲ್ಲಿ ನೀವು ಮಾಡಿ. ನೀವು ಹಾಕ್ತಿರೋ ಹಾಕಲ್ಲ?
ನಾವ್ ಹಾಕಲ್ಲ ರೀ. ಅವ್ರೇನ್ ಉಪ್ಪು ಹಾಕಲ್ಲ, ತೊಂದ್ರೆ ಇಲ್ಲ, ಬೇಕಾದ್ರೆ ಹಾಕಬಹುದು. ಬೇಕಾದ್ರೆ ಹಾಕೋಬೋದು, ಇಲ್ಲಕಂದ್ರೆ ಇಲ್ಲ. ಅದೇನ್ ತೊಂದ್ರೆ ಇಲ್ಲ. ಇಲ್ಲಕ್ಕಂದ್ರೆ ನೀರಾಗ ಹೋಗ್ಬಿಡ್ತು ಹಾ ಅದ್ರೊಳಗೆ. ಹೋಗಲ್ಲ. ಶೇಂಗಾ ಹುರ್ಕೊಳಮ್ರಿ ಈಗ. ಶೇಂಗಾ ಹುರ್ಕೊಳ್ಳೋಣ. ಶೇಂಗಾ ಹುರ್ಕೊಳಕ್ಕೆ ತರಿ ತರಿ ಬಂದಕ್ ತರಿ ಅದೊಂದು ಹಚ್ಚಿ ಬಿಡ್ತೀವಿ. ಡಿಶ್. ಈಗ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀವಿ. ಇಷ್ಟು ಸಾಕಾ? ಸಾಕು. ಇಷ್ಟು ಶೇಂಗಾ ಬೀಜಗಳನ್ನ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಿಮ್ ಕಡೆ ಎಲ್ಲ ಅಡಿಗೆಗೂ ಶೇಂಗಾ ಬೀಜ ತುಂಬಾ ಉಪಯೋಗಿಸ್ತಾರಲ್ಲ? ತುಂಬಾ ಉಪಯೋಗಿಸ್ತೀನಿ. ಹಾ. ಯಾವ್ದ ಇದು ತರಕಾರಿ ಮಾಡಿದ್ರೆ ಹಾಕ್ಬಿಡ್ತೇವೆ. ಬದ್ನಿಕಾಯಿಗೆ, ಚೌಳಿಕಾಯಿಗೆ, ಕುಂಬಳಕಾಯಿ ಪಲ್ಯಕ್ಕ, ಎಲ್ಲದಕ್ಕ ಇವಿದ್ರೆ ಸ್ವಲ್ಪ ರುಚಿ ಆಗ್ತದೆ. ರುಚಿ ಇರತ್ತೆ ಅಂತ ಹೆಚ್ಚಾಗಿ. ಇಲ್ಲಿ ಸುಮ್ನೆ ಕೊಂಡು ಬಿಟ್ಟಂಗ ಆಗ್ತದೆ. ಚೆನ್ನಾಗಿ ಮಜಾ ಇರಲ್ಲ, ಕಿಕ್ಕಿರಲ್ಲ. ಓ, ಎಲ್ಲ ಅಡಿಗೆಗೂ ಸ್ವಲ್ಪ ಕಿಕ್ಕಿರ್ಬೇಕಂದ್ರೆ ಕಡಲೆ ಬೀಜ ಬೀಜ ಹಾಕಿದ್ದೆ. ಬದ್ನಿಕಾಯಿಗಂತೂ ಹಾಕಿ ಸೂಪರ್ ಸೂಪರ್. ಅಡ್ಗಾಯಿ ಸಣ್ಣ ಸಣ್ಣ ಇಟ್ಟು ಮುಳುಗಾಯಿ ತರ್ಬೇಕ್ರಿ. ಅವು ತುಂಬಗಾಯಿ ಮಾಡ್ಬೇಕು. ತುಂಬಾ ಚೆನ್ನಾಗಿ ತುಂಬಗಾಯಿ ತಿಂತಾ ಇದ್ರೆ ಹಂಗೆ ಬಾಯಿ ನೀರು ಕಡಿಬೇಕು. ಅದೊಂದಿನ ಮಾಡಿ ಮಲ್ಲಮ್ಮ. ನೀವು ಊರ್ಗ್ ಹೋದಾಗ ಹೇಳಿ, ನಾವೇ ನಿಮ್ ಊರಿಗೆ ಕ್ಯಾಮ್ರಾ ಎಲ್ಲ ತಗೊಂಡ್ ನಾವ್ ಬಂದ್ಬಿಡ್ತೀವಿ. ನಿಮ್ ಊರಲ್ಲೇ ಮಾಡ್ಬಿಡ. ಸರಿ ಬರ್ರಿ. ಅಷ್ಟೇ. ಮಲ್ಲಮ್ಮನ್ ಮನೆ ನೋಡ್ದಂಗೂ ಆಗತ್ತೆ. ತುಂಬಗಾಯಿ ಸೂಪರ್ ಇಲ್ರಿ. ಅಯ್ಯೋ, ನಮಗ್ ಮನೆ ಇಂಪಾರ್ಟೆಂಟ್ ಅಲ್ಲ, ಮನುಷ್ಯ ಇಂಪಾರ್ಟೆಂಟ್. ಹೌದಾ ಅಲ್ಲ ಮಲ್ಲಮ್ಮ? ಹಂಗಾದ್ರ ಓಕೆ. ಮಲ್ಲಮ್ಮ, ನಾವು ಮತ್ತೆ ಅಷ್ಟೇ. ಇವಾಗ ನಾವು ಹುಟ್ತಾನೆ ಹಿಂಗೆಲ್ಲ ಹುಟ್ಟಿದವ್ರಲ್ಲ. ಎಲ್ರಿಗೂ ಕಷ್ಟಗಳಿರುತ್ತೆ. ಎಲ್ರು ಒಂದಿಷ್ಟು ಲೈಫ್ ಅಲ್ಲಿ ಒಂದಿಷ್ಟು ಕಷ್ಟಗಳನ್ನ ನೋಡಿ ಇಲ್ಲಿ ತನಕ ಇರ್ತೀವಿ. ಬಟ್ ತುಂಬಾ ಜನಕ್ಕೆ ಅದೆಲ್ಲ ಒಂಚೂರ್ ಹಿಂಗ್ ಬೆಳೆದಂಗೆ ಅದೆಲ್ಲ ಹೋಗ್ಬಿಡುತ್ತೆ. ಅದು ಹೋಗ್ಬಾರ್ದು. ಮಲ್ಲಮ್ಮ ಅಂತಾರ ಯಾವಾಗ್ಲೂ ಅದೆಲ್ಲ ತಲೆಯಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ಅದೇ ಜನರಿಗೆ ಇಷ್ಟ. ಮಲ್ಲಮ್ಮ, ಇದು ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕಲ್ಲ? ಒಂದ್ ಸ್ವಲ್ಪ ಕಪ್ ಕಪ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಷ್ಟ್ ಜನ ಇದ್ದೀರಾ? ನಮ್ಮ ಮನೆಯಲ್ಲಿ ನಾವು ಅವ್ರಿಬ್ರು 4 ಮಂದಿ, ನಾವು 6-7 ಮಂದಿ. 7 ಮಂದಿ. ನಿಮ್ಗಿಬ್ರು ಮಕ್ಕಳು? 2 ಮಕ್ಕಳು. ಅವನಿಗೊಂದು ಸಣ್ಣವನ್ಗೊಂದು ಗಂಡ್ರು, ದೊಡ್ಡವನ್ಗೊಂದು ಹೆಣ್ಣು. ಆರ್ತಿಗೊಬ್ಳು, ಕೀರ್ತಿಗೊಬ್ಳು. ಇಬ್ಬರಿಗೆ ಏನಂದ್ರಿ? ಅಲ್ಲ, ಅದೇ ಹೇಳುದು ಟೋಟಲ್. ಇವಾಗ ಒಂದೊಂದೇ ಮಕ್ಳು ಸಾಕು ಅಂತೀರ? ಇನ್ನ ಬೇಕು. ಹಿಂದಿನ ಕಾಲ ಸಾಕು ಇಲ್ವೇ ಇಲ್ಲ, ಬೇಕು ಅಷ್ಟೇ. ಇವಾಗಿನವ್ರು ಹಂಗೆ ಅಲ್ಲ, ಮತ್ ಸಾಕು ಅಂದ್ಬಿಡ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇವಾಗ? ಒಂದೊಂದೇ ಇರಬಾರ್ದ್ರಿ. ಯಾಕೆ ಇರಬಾರ್ದು? ಮಲ್ಲಮ್ಮ, ನೀವಂಗೆ 2 ಗಂಡು 1 ಹೆಣ್ಣು ಇರ್ಬೇಕು. ಮಲ್ಲಮ್ಮ, ನೀವಂಗ್ ಹೇಳ್ತೀರಾ? ಈಗ ನೋಡಿ, ನಿಮ್ಮ ಕಾಲದಲ್ಲಿ ಅಷ್ಟೆಲ್ಲ ಟೆನ್ಷನ್ ಇರ್ತಿರ್ಲಿಲ್ಲ ಮಲ್ಲಮ್ಮ. ಮಕ್ಳನ್ನ ಹೆಂಗಾದ್ರೂ ಬೆಳೆಸ್ಬೋದಾಗಿತ್ತು, ಸ್ಕೂಲಿಗೆ ಸೇರ್ಸ್ಬೇಕು ಅಂತ. ಇವಾಗೆಲ್ಲ ಮಕ್ಳಿಗೆ ಸ್ಕೂಲಿಗೆ ಸೇರ್ಸ್ಲೇಬೇಕು. ಡೊನೇಷನ್ ಅಂತೆಲ್ಲ ಬಂದ್ರೆ ಒಬ್ಬೊಬ್ರಿಗೇನೆ 2 ಲಕ್ಷ 1 ವರ್ಷಕ್ಕೆ ಕಟ್ಟಬೇಕು ಶಾಲೆಗೆ. ಕಟ್ಬೇಕು ಬಿಡ್ರಿ, ಕಟ್ಬೇಕು. ಒಂದೊಂದ್ ಹೇಳಿದಾಗ ಹೇಳ್ಬೇಕು. ಹೇಳಿ. 2 ಗಂಡು 1 ಹೆಣ್ಣು ಅಂತ ಮಾಡ್ಕೊಂಡ್ರ ಅವು ತೀರೋದ್ರೆ ಏನ್ ಮಾಡ್ಬೇಕು? ಕಾಲೇನ ಕುಂದ್ರಬೇಕ. ಅದ್ರ ಸಲಗೆ 2 ಗಂಡು 1 ಹೆಣ್ಣು ಮಾಡ್ಕೋಬೇಕು. ಹಂಗ ಪರಿಸ್ಥಿತಿ ಬಂದವ್ರು ನಮ್ಮ ಊರಾಗ. ಹೌದಾ? ಬಟ್ ಇವಾಗ ಏನಂತಾರೆ ಅಂದ್ರೆ, ಅಯ್ಯೋ ಆಗಲ್ಲ, ಇರೋ 1 ಮಗುನ್ ಸಾಕದೆ ಸಾಕಾಗೋಗತ್ತೆ, ಯಾಕೆ ಫ್ಯಾಮಿಲಿ ಜಂಜಾಟ, ಅಯ್ಯಪ್ಪ ಸಾಕೆ ಸಾಕು 1 ಮಗು ಅಂತ ಎಲ್ಲರೂ ಇವಾಗ 1 ಮಗುಗೇನೆ ಸಾಕು ಅಂತ ಹೇಳ್ತಾರೆ. ಉಣ್ತಾರಲ್ರಿ, ಸಾಕ ದುಡ್ದನ ಉಣ್ತಾರಲ್ಲ. ಹಂಗ ಇರೋದ್ರಲ್ಲಿ 1 ತುತ್ತು ಮಕ್ಳಿಗೆ ಹಾಕ್ಬಿಟ್ಟು ಸಾಕದು. ನಾಳೆ ದಿನ ಅವ್ರು ನಮ್ಮನ್ ನೋಡ್ಲಿ ಬಿಡ್ಲಿ, ಅವ್ರಿಗೆ ಬಿಟ್ಟಿರೋದು. ನೋಡ್ಲಿಲ್ಲ ಅಂದ್ರೆ ಬಾಯ್ ಬಿಡ್ಕೋಬೇಕು. ನೋಡ್ತಾರೆ, ಮಂದಿ ಬೈತಾರ. ಮಾಡ್ಯಾರ ಅಮ್ಮಗ ನಿಮ್ಮ ಅಪ್ಪಗ ನೋಡಲ್ಲ, ಬೈತಾರೆ. ಮಂದಿನೇ ಬೈತಾರೆ, ನೋಡ್ತಾರೆ. ಇಷ್ಟು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಒಂದೇನು 4 ಮಕ್ಳನ್ನ ಆರಾಮಾಗಿ ಮಾಡ್ಕೊಂಡ್ಬಿಡ್ತಾರೆ. ಮೂರಾಗ 2 ಗಂಡ್ ಮಕ್ಳ ಅಂತ ಮಾಡ್ಕೊಂಡಲ್ಲ, ಇಬ್ರು ಖಾಲಿ. ಅಯ್ಯಯ್ಯ, ಮತ್ತೇನ್ ಮಾಡ್ತೀವಿ? ಮುಂದೆ ಬೆಳೆ ಹಂಗ್ ಚಿಗಿಬೇಕು. ವಂಶದ ಕುಡಿ ಹೇಗೆ ಹೆಂಗೆ ಬೆಳಿಬೇಕು? ಬೆಳೆಯಲ್ಲ ಅಂತ ಹಂಗೆ ಮಂಡಕಾಯಿ ಕುಂಟ. ಅದಕ್ಕೋಸ್ಕರ ಪ್ಲೀಸ್, ಅದಕ್ಕೋಸ್ಕರ ಹಿಂದಿನ ಕಾಲದವರು ಹೇಳಿ ಮಲ್ಲಮ್ಮ, ಪ್ಲೀಸ್ ಎಲ್ಲರೂ ಹೇಳಿ 2 ಗಂಡು 1 ಹೆಣ್ಣು ಮಾಡ್ಕೊಂಡು 2 ಗಂಡು 1 ಹೆಣ್ಣು ಮಕ್ಳು ಮಾತಿನ ಗದ್ದಲದಾಗ
ಇದು ಹೊತ್ತೋಯ್ತು. ತೆಗಿಲ್ಲ ಗೊತ್ತಿಲ್ರಿ. ಗೊತ್ತಿಲ್ಲ ಅಲ್ಲ ಮಲ್ಲಮ್ಮ. ಗೊತ್ತಿಲ್ಲ. ಇವಾಗ ಇದನ್ನ ಏನ್ ಮಾಡ್ಬೇಕು ಮಲ್ಲಮ್ಮ ನಾವು? ಹೆಂಗ್ ತೆಗಿತೀರಿ? ಅಯ್ಯೋ ಉಳ್ತಾವ. ಸುಟ್ಟಿದ ಕೈ ಮತ್ತೆ ಕಿಲ್ಲ ನೀರು ತೆಳಗ್ ಬಿದ್ರೆ ಹಾಕೊಳಕ್ ಬರ್ತಾವ. ಹೆಂಗ್ ಮಲ್ಲಮ್ಮ? ಓ ಸೂಪರ್, ನೀವು ಸೂಪರ್ ಐಡಿಯಾ. ಇಲ್ಲೂ ಅಷ್ಟೇ ತತ್ತಿ ಕುದಿತೈತಿ, ಅದಿನ್ನೂ ಇನ್ನ ಆಗ್ಬೇಕ. ಓಕೆ, ಇವ್ ಜಜ್ಕೊಳಮ್ರೆ. ಜಜ್ಕೋಬೇಕಾ? ನಮ್ಮ ಹತ್ರ ಜಜ್ಜೋದಕ್ಕೆ ಎಲ್ಲ ರೆಡಿ ಇಟ್ಟಿದೀವಿ ನಾವು. ಜಜ್ಜೋದೇ ready. ಹಿಂಗೆ ಇಷ್ಟಿಟ್ಬಿಟ್ಟು ಇದು ಹುರಿದಿದ್ದ ದಿನ ಜಜ್ಕೊಬೇಕು. ನೋಡಿ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ತಾರೆ. ಮಾಡ್ತೀರಿ ಅದಕ್ಕ? ಅಲ್ಲ, ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಕ್ಕಿಂತ ಜಜ್ಜೋದ್ರಲ್ಲೇ ಟೇಸ್ಟ್ ಜಾಸ್ತಿ ಅಲ್ಲ ಮಲ್ಲಮ್ಮ? ನಿಮ್ ಕಡ್ಚ ಬರ್ಚ ಇರ್ಬೇಕು. ಹಂಗೆ ಕಚ್ಚಾ ಪಚ್ಚ ಅಂದ್ರೆ ಒಂದ್ ಸ್ವಲ್ಪ ದಮ್ಮ. ಒಂದ್ ಸ್ವಲ್ಪ ದಮ್ಮ. ಜಜ್ಜಣ್ವಾ? ಜಜ್ಜ ಹಂಗ್ ಜಜ್ಕೋಬೇಕು. ದಮ್ಮ. ಇವಾಗ ಇದನ್ನ ಜಜ್ಕೊಂಡಿದೀವಿ. ಅದು ಇದು ಕಸ ತೆಗಿಯಮ್ರಿ. ಜಜ್ಕೊಂಡ್ ಮೇಲೆ ಬೇಕಾದ್ರೂ ಆ ಸಿಪ್ಪೆನ ತೆಗಿಬಹುದು. ತೆಗಿಬಹುದು. ಇನ್ನು ಜಜ್ಬೇಕಾ? ಸಣ್ಣ ಇನ್ನು ಸ್ವಲ್ಪ ಸಣ್ಣಕ್ಕೆ ಆಗ್ಬೇಕು. ಜಜ್ಬೋದಲ್ಲ. ಕಲ್ಲಲ್ಲಿ ಜಜ್ಜೋದು, ಕಲ್ಲಲ್ಲಿ ಖಾರ ಇದ್ ಮಾಡೋದು, ಅದೇ ಸ್ವಲ್ಪ ಟೇಸ್ಟ್. ಹೌದ್ರಿ. ಮಿಕ್ಸಿ ಚೆನ್ನಾಗಿ ಬರಲ್ಲ, ಮಿಕ್ಸಿ ಆಗಲ್ಲ. ಊರಲ್ಲಿ ನೀವು ಅಡಿಗೆ ಮಾಡಿದ್ರೆ ಅಲ್ಲೂ ಜಜ್ಜೆ ಎಲ್ಲ ನೀವು ಮಾಡ್ತೀರಾ? ಮಿಕ್ಸಿ ಗಿಕ್ಸಿ ಎಲ್ಲ ಕಮ್ಮಿ ಯೂಸ್ ಮಾಡಿ ಮಿಕ್ಸಿಯಾಗೆ ಮಾಡಿ. ಇದನ್ನ ಹಿಂಗೆ ದಮ್ಮ ದಮ್ಮ ದಪ್ಪ 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 ಹಂಗೆ ನಾವ್ ಇದನ್ನ ಕೊಟ್ಟಿದೀವಿ. ಇದು ಇಲ್ಲಿ ನೋಡಿ, ಈ ಒಂದು ರೀತಿಯಲ್ಲಿ ಇದೆ. ಇದಿಷ್ಟೇ ಸಾಕು. ನೀಟಾಗಿ ಜಜ್ಜಿ ಸಣ್ಣ ಪೌಡರ್ ಮಾಡೋ ನೆಸೆಸಿಟಿ ಇಲ್ಲ. ಇಷ್ಟೇ ಚಿಕ್ಕ ಚಿಕ್ಕದಾಗಿ ಕುಟ್ಕೊಳ್ಳಿ. ಈಗ ಈ ಕಡೆ ಗ್ಯಾಸ್ ನ ನಾವು ಆಫ್ ಮಾಡ್ತಾ ಇದೀವಿ. ಮೊಟ್ಟೆ ಬೆಂದಿದೆ. ಸೊ ಇದನ್ನ ಇವಾಗ ಮೊಟ್ಟೆ ತೆಗಿಬೇಕು. ಇದು ತಣ್ಣೀರಲ್ಲಿ ಸ್ವಲ್ಪ ಇಡಮ್, 5 ನಿಮಿಷ. ಒಂದ್ 5 ನಿಮಿಷ ತಣ್ಣಗಾಗ್ಲಿ ಒಂಚೂರು. ಸಟ್ಟಿ ಅಂದ್ರೆ ಚೆನ್ನಾಗಿ ಉಚ್ಚುತ್ತದ. ಸಿಪ್ಪೆ ಚೆನ್ನಾಗಿ ಈಸಿಯಾಗಿ ಓಪನ್ ಆಗುತ್ತೆ. 5 ನಿಮಿಷ ಸ್ವಲ್ಪ ತಣ್ಣೀರಲ್ಲಿ ಇಟ್ಬಿಟ್ಟು ತಣ್ಣು ಕುತ್ಕೋ ಒಂದ್ ಸ್ವಲ್ಪ ಅಂತ ಹೇಳೋಣ ಅಲ್ವಾ? ಹೇಳ್ರಿ, ಸ್ವಲ್ಪ ತಣ್ಣು ಕುತ್ಕೋ, ಚೆನ್ನಾಗಿ ಬರ್ಬೇಕು. ಬರ್ಬೇಕು. ಸಟ್ಟಿ ಅರ್ಥ ಆಯ್ತಾ? ಹಾಕ್ರಿ. ಇಲ್ಲ ಸ್ವಲ್ಪ ಈಗ ಸ್ವಲ್ಪ ತಣ್ಣೀರು ಹಾಕಿದೀವಿ. ಹಿಟ್ಟು ನಾದ್ಕೊಳಮ್ರಿ. ಹಿಟ್ಟು ನಾದ್ಕೊಬಿಡೋಣ. ಎಸ್, ಇವಾಗ ಇದು ಸ್ವಲ್ಪ ತಣ್ಣಗೆ 5 ನಿಮಿಷ ಆಗಷ್ಟಲ್ಲ ಮಲ್ಲಮ್ಮ ಹಿಟ್ಟನ್ನ ನಾದ್ಕೊಂಡ್ಬಿಡ್ತಾರೆ. ಮಲ್ಲಮ್ಮನ್ ಸ್ಟೈಲ್ ಅಲ್ಲಿ ಕೈ ತೊಕ್ಕೋತೀರಿ ಹಿಟ್ಟು ನಾದಲಕ. ನೋಡಿ, ಕೈ ತೊಳ್ಕೊಂಡೆ ಹಿಟ್ಟು ನಾದ್ಬೇಕು. ಇಲ್ಲಾಂದ್ರೆ ಏನಾಗತ್ ಮಲ್ಲಮ್ಮ? ಗಬ್ಬಾರ ಅಂತಾರ. ಏನ್ ಗಬ್ಬಾಹಾರ ಅಂತ ಅಂತಾರ? ಯಾಕಂತಾರ? ಹೌದು, ಬಟ್ ಯಾವ್ದೇ ಕೆಲಸ ಅಡಿಗೆ ಮಾಡ್ಬೇಕಾದ್ರು ಅಂತೂ ಕೈ ಕ್ಲೀನ್ ಆಗಿರ್ಬೇಕು. ಬಟ್ ಹಿಟ್ ನಾದ್ಬೇಕಾದ್ರು ಅಂತೂ ಕೈ ಕ್ಲೀನ್ ಆಗಿರ್ಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ರಿ. ಸ್ವಲ್ಪ ಉಪ್ಪು ಹಾಕ್ಲಾ? ನಾನೇ ನೋಡಿ, ಇಷ್ಟ ಹಾಕ್ಲಾ? ಇನ್ನು ಸ್ವಲ್ಪ ಹಾಕ್ರಿ. ಹಾಕ್ಲಾ? ಎಷ್ಟು ಮಲ್ಲಮ್ಮ? ಸಾಕು 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 ಸಾಕಾ? ಸಾಕು. ನೀರು ನೋಡಿ ಮಲ್ಲಮ್ಮ, ತಳಗಾಕಿನದ ಮನ್ರಿ. ತಳಗಾಕಿ ಚೆನ್ನಾಗತ್ತ. ಇದ್ರ ಒಳಗಡೆ ಇದ್ರಲ್ಲಿ ಏನು ಇದಿಟ್ಟು ನಾದಕ್ಕ ಹಾಕೊಳ್ಳಿ. ಹಿಂಗೆ ಬಂಡಿ ಮ್ಯಾಗ ನಾದದ. ರೊಟ್ಟಿ ಬಂಡಿ ಇರ್ತಲ್ಲ ದೊಡ್ಡ, ಅದ್ರ ಮ್ಯಾಗ ಹಾಕಿ ನಾದದ. ಇದ್ರಲ್ಲಿ ನೀಟಾಗಿ ಹಿಂಗೆಲ್ಲ ಮಾಡಕ್ ಆಗಲ್ಲ, ಚೆನ್ನಾಗಲ್ಲ ಮಲ್ಲಮ್ಮ. ಅದ್ರ ಅಭ್ಯಾಸನೂ ಇಲ್ಲ ಅಲ್ಲ ಮಲ್ಲಮ್ಮ. ಇದು ಈ ತರ ಹಾಕ. ನೀರ್ ಹಾಕ. ನೀರ್ ಹಾಕ್ಬೇಕಾ ಮಲ್ಲಮ್ಮ? ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ. ಬಟ್ ಉತ್ತರ ಕರ್ನಾಟಕ ಅಂತ ಅಂದ್ಮೇಲೆ ನಮ್ಗೆ ರೊಟ್ಟಿ ಚಪಾತಿ ಎಲ್ಲ ತುಂಬಾನೇ ಫೇಮಸ್. ಅಲ್ಲಿ ಜನ ರೊಟ್ಟಿ ಚಪಾತಿ ಮಾಡುವಷ್ಟು ಚೆನ್ನಾಗಿ ಬೇರೆ ಯಾವ ಭಾಗದಲ್ಲೂ ಆಗಲ್ಲ. ಯಾಕಂದ್ರೆ ಡೈಲಿ ಊಟಕ್ಕೆ ರೊಟ್ಟಿ ಅಥವಾ ಚಪಾತಿ ಇದ್ದೇ ಇರುತ್ತೆ. ಇವಾಗ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಹೇಗೆ ರಾಗಿ ಮುದ್ದೆ ಇರುತ್ತೆ, ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಚಪಾತಿ ಫಿಕ್ಸ್. ಚಪಾತಿ ರೊಟ್ಟಿ ಇರ್ಬೇಕು ನೋಡ್ರಿ ಅಲ್ವಮ್ಮ? ಇಲ್ಲ ಚಪಾತಿ ಬಾಳ ಮಾಡಂಗಿಲ್ರಿ. ರೊಟ್ಟಿನೇ ದಿನ ರೊಟ್ಟಿ. ಅನ್ನ ಮಾಡ್ತಾರಿ. ಸ್ವಲ್ಪ ಸ್ವಲ್ಪ ಮ್ಯಾಗ.
ನಿಮಗೇನ್ ಇಷ್ಟ? ನಮ್ಗ ರೊಟ್ಟಿ ಇಷ್ಟ. ರೊಟ್ಟಿನೇ ಇಷ್ಟ ರೀ. ರೊಟ್ಟಿ ಜೊತೆ ಇದು ಪಲ್ಯ ದಿನಸು, ಹ್ಮ್ ಬದ್ನಿಕಾಯಿ, ಚೌಳಿಕಾಯಿ, ಬದ್ನೆಕಾಯಿ, ಹೀರೆಕಾಯಿ, ಹಾ. ಚೌಳಿಕಾಯಿ ಅಂದ್ರೆ ಇಷ್ಟ ನಮ್ಗೆ. ನೋಡಿ, ನಾವು ಬೌಲಲ್ಲಿ ಒಂದ್ ಸ್ವಲ್ಪ ಚಪಾತಿ ಹಿಟ್ಟು ಹಾಕೊಂಡು ಅದಕ್ಕೆ ಹಂಗೆ ಕಳ್ಳಿ ಇದು ಆಕ್ಚುಲಿ ಪ್ಯಾಟರ್ನ್. ನೀರು ಇದಕ್ ನೀವು ಮೈದಾ ಹಿಟ್ಟು ಅದೆಲ್ಲ ಏನು ಹಾಕೊಳ್ಳಲ್ಲ ಅಲ್ಲ? ಆ ಮೈದಾನ ಇಟ್ಟಾದ್ರ ಅಲ್ಲಿ ಗರಿಯಂಗಿಲ್ಲ ಹಂಗತಾವ. ಈಗ ಚೆನ್ನಾಗಿ ಬರೀ ಇಟ್ಟ. ಆಹಾ ಆಹಾ ನೋಡಿ ಅದು ಬಟ್ ಅದ್ರಾಗಾದ್ರೆ ಹಿಂಗ ನಾದಕ್ ಬರಲ್ಲ ರೀ. ಆಗಲ್ಲ. ನೋಡಿದ್ರಾ, ನಿಮ್ ಮನೆ ಅಡ್ಗೆ ಮನೆ ಕಟ್ಟೆನೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ಅದನ್ನ ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ಹಿಟ್ಟು ಹಾಕೊಂಡು ಈ ತರ ನಾದ್ಬಿಟ್ರೆ ಸೂಪರ್ ಆತ. ಇವಾಗ ಒಂದ್ ಬೌಲಲ್ಲಿ ಹಾಕೊಂಡು ನಾದೋದು 10 ನಿಮಿಷ ಆದ್ರೆ ಇದ್ರಲ್ಲಿ 5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಕೆಲ್ಸ. ಆಮೇಲೆ ಒಂಥರ ನೋಡಿ, ನೀವು ಯಾವ ಜಿಮ್ಮಿಗೆ ಹೋಗೋ ಅವಶ್ಯಕತೆನೂ ಇಲ್ಲ ಮಾಮ. ಇಲ್ಲ ಇನ್ನೊಂದ್ ಅಡಿ ಹಾಕಿದ್ರೆ ಈ ತರ ಬಂಡೆ ಮೇಲೆ ನಾದಿದ್ವಿ ಅಂದ್ರೆ ಹಿಟ್ಟಿಗೆ ಹೋಗೋ ಅವಶ್ಯಕತೆನೂ ಇಲ್ಲ. ಸಾಕ್ ನೀರು ಸಾಕು. ಜಾಸ್ತಿ ಆಗ್ಬಿಡ್ತಾ? ಇಲ್ಲ ನೋಡಿ, ಬಿಗ್ ಬಾಸ್ ಮನೇಲಿ ನೀವೇ ಚಪಾತಿ ಮಾಡ್ತಾ ಇದ್ದಿದ್ದಾ? ನೀವೇ ಮಾಡ್ತಾ ಇದ್ದೀರಿ ಚಪಾತಿ ಯಾವಾಗ್ಲೂ? ಯಾವ್ದು ಟೀಮ್ ಇತ್ತಲ್ರಿ, ನಮ್ ಟೀಮ್ ಇದ್ದಾಗ ನಾ ಮಾಡ್ತಿದ್ದೆವು, ಅವ್ರಿದ್ದ ಮತ್ ಬೇರೆ. ಬಟ್ ಯಾರು ಮಾಡೋ ಚಪಾತಿ ನಿಮ್ಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಬಿಗ್ ಬಾಸ್ ಮನೇಲಿ? ನೀವು ಬಿಟ್ರೆ ಅವ್ರು ದಪ್ಪ ಹರಂಗಿಲ್ಲ ಹಲ್ಲಾಗಿ. ದಪ್ಪನಂದ್ರೆ ಇಷ್ಟ ಆಗಲ್ಲ ನಮ್ಗೆ. ಸಾಫ್ಟ್ ಇರ್ಬೇಕು, ತೆಳ್ಳಗಿರ್ಬೇಕು. ನೀವು ತೆಳ್ಳಗ್ ಉದ್ದುತ್ತೀರಾ ಚಪಾತಿ? ತೆಳ್ಳಗ್ ಉದ್ದುತ್ತೆ. ನೋಡ್ರಿ, ಅದ ಎಕ್ಸರ್ಸೈಸ್. ಮಲ್ಲಮ್ಮ ಏನಕ್ಕೆ ಇನ್ನು ಫಿಗರ್ ಮೇಂಟೈನ್ ಮಾಡಿದ್ದಾರೆ? ಮಲ್ಲಮ್ಮ ಏನಕ್ಕೆ 0 ಸೈಜ್ ಅಂತ ಹೇಳಿದ್ರೆ ಇದೇ ರೀಸನ್. 2 ಕೈಯಲ್ಲಿ ಚಪಾತಿ ಹಿಟ್ಟು ನಾದಿ ಫುಲ್ ಎಕ್ಸರ್ಸೈಸ್. ನೋಡಿ, ಡೈಲಿ ಡ್ಯಾನ್ಸ್ ಮಾಡ್ದಂಗೂ ಆಗತ್ತೆ, ಎಕ್ಸರ್ಸೈಸ್ ಆದಂಗೂ ಆಗತ್ತೆ. ಎಲ್ಲ ಟಾಸ್ ನೋಡಿದ್ರೆ ಮಲ್ಲಮ್ಮ ಇಲ್ಲಿ ನೋಡಿ, ಚಂದ. ನಾನು ನೀರ್ ಹಾಕಿ ಕೇಳಿದ್ರಲ್ಲ, ನೀರ್ ಜಾಸ್ತಿ ಆಗ್ಬಿಡ್ತೇನೋ ಅಂತ ಅನ್ಕೊಂಡೆ. ಬಟ್ ಅವ್ರಿಗೆ ಹದ ಗೊತ್ತಿರಲ್ಲ. ಎಲ್ಲಿ ಅಯ್ಯೋ ಅಲ್ಲಮ್ಮ, ಎಷ್ಟು ಹಾಕಿಟ್ಬಿಡನ್ವಾ? ಒಂದ್ 5 ನಿಮಿಷ ಮುಚ್ಚಿಡ್ಬೇಕು. 5 ನಿಮಿಷ ಪಲ್ಯ ಆಗತ್ತನ ಇಡಮ್ಮ. ಹೇಗ್ ಮುಚ್ಚಿಡ್ಬೇಕು? ಒಂದೇನಾದ್ರು ಬಟ್ಟೆ ಹಾಕ್ಬೇಕಾ? ಇಲ್ಲ, ಪ್ಲೇಟ್ ಇಡ್ರಿ. ಪ್ಲೇಟ್ ಇಡನ್ವಾ? ಒಂದು ಪ್ಲೇಟ್ ಅಲ್ಲಿ 5 ನಿಮಿಷಗಳ ಕಾಲ ಇದನ್ನ ಮುಚ್ಚಿಟ್ಬಿಡೋಣ. ಮಲ್ಲಮ್ಮ ಇನ್ನೊಮ್ಮೆ ಕೈ ತೊಳ್ಕೊಳ್ಳೋದಿಕ್ ಹೋಗ್ತಾ ಇದಾರೆ. ಚಪಾತಿ ಹಿಟ್ಟಿನ ನಾದಿ ಒಂದ್ ಕಡೆ ಇಟ್ಟಿದೀವಿ. ಇವಾಗ ನೀವು ತತ್ತಿ ಪಲ್ಯ ಮಾಡ್ಬೇಕು. ಫಸ್ಟ್ ಅದನ್ನ ಸಿಪ್ಪೆ ಸುಲಿಬೇಕ್ರಿ. ಸಿಪ್ಪೆ ಸುಲಿಬೇಕು. ಅಮ್ಮ ಇದನ್ನ ತಣ್ಣೀರಲ್ಲಿ ಇಟ್ಟಿದೀವಿ ನಾವು ಇವಾಗ. ಆಲ್ರೆಡಿ ಇಟ್ಟು ಒಂದು 5 ನಿಮಿಷ ಆಗಿದೆ. ಈಸಿಯಾಗಿ ಬಂದ್ಬಿಡುತ್ತೆ ಇವಾಗ. ನಾನು ಸುಲಿತೀನಿ ಮಲ್ಲಮ್ಮ. ಸುಲಿರಿ, ಬೇಗ ಆಗ್ತದ. ಮಲ್ಲಮ್ಮ ನೋಡಿ ಹೆಂಗ್ ಸುಲಿತಾ ಇದೀನಿ. ಇವಾಗ ನನ್ ಹಣೆ ಮೇಲೆ ಹೊಡ್ಕೊಂಡು ಸುಲಿಲ್ಲ. ಅಯ್ಯೋ ಯಾಕ್ರಿ ಹಣಿ ಮೇಲೆ ಹಾಕೊಂಡು? ನನ್ ತಲೆ ಎಷ್ಟು ಗಟ್ಟಿ ಇದೆ ಅಂತ ನೋಡೋಣ, ಟ್ರೈ ಮಾಡೋಣ. ನೀವ್ ಹೊಡಿರಿ ಮಮ್ಮ. ಬ್ಯಾಡ್ರಿ, ನೋಡೋಣ, ಟ್ರೈ ಮಾಡೋಣ. ಹೊಡಿರಿ, ನನ್ಗ ಹೊಡಿರಿ. ನೋಡೋಣ ಈಗ. ಇರಿ, ಗಟ್ಟಿ ಹತ್ತೀನಿ. ಗಟ್ಟಿ ತಲೆ. ಎಸ್, ನಮ್ಮ ಚಾನಲ್ ಅಲ್ಲಿ ನಾವು ಇವತ್ತಿನ ತನಕ ಎಗ್ ರೆಸಿಪಿಗಳನ್ನ ಮಾಡಿಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಇವತ್ತು ಮಲ್ಲಮ್ಮ ಕಡೆಯಿಂದನೇ ಎಗ್ ಇನಾಗ್ರೇಷನ್ ನಮ್ಮ ಚಾನಲ್ಗೆ. ಮೊಟ್ಟೆಯಲ್ಲೂ ಎಷ್ಟು ತರ ಅಡಿಗೆ ಮಾಡ್ಬೋದು? ಮೊಟ್ಟೆದಲ್ಲಿ ಇದ್ರಲ್ಲಿ 2-3 ತರ ಮಾಡ್ಬೋದು. ಮತ್ತ ಅದ್ ಎಗ್ ಬುರ್ಜಿ ಅಂತ ಮಾಡ್ತಾರ. ಎಗ್ ಬುರ್ಜಿ. ಮಲ್ಲಮ್ಮ ಮೊಟ್ಟೆ ಇಡ್ತಾ ಇದೆ ನೋಡಿ. ಮೊಟ್ಟೆ ಇಡ್ತಾರೆ. ಇಲ್ಲಿ ನೋಡಿ, ಇದು ಹೌದೌದು ಮೊಟ್ಟೆ ಇಡ್ತಾ ಇದೆ. ಎಲ್ಲಾದ್ರೂ ನೀವು ಈ ತರ ನೋಡಿದೀರಾ? ನೋಡಿಲ್ರಿ, ಇದೇ ಫಸ್ಟ್ ನೋಡ್ರಿ. ಇದೇ ಫಸ್ಟ್ ನೋಡಿದ್ದು. ಇನ್ನ ಚಾಕುದ್ಲೆ ಕಟ್ ಮಾಡ್ಬೇಕು. ಚಾಕುಲಿ ಕಟ್ ಮಾಡ್ಬೇಕು. ತಗೊಳ್ಳಿ ಚಾಕು. ಕೈಯಾಗ ಕೊಡ್ಬಾರ್ದು ಅಂತಾರಲ್ಲ. ಏನಕ್ಕೆ ಕೈಯಲ್ಲಿ ಕೊಡ್ಬಾರ್ದು? ಜಗಳ ತಗೊಂಡ್ರಿ ನಮಗೂ ನಿಮ್ಗೂ ಹಂಗಾರೆ ಜಗಳ ಆಗತ್ತ ಮಲ್ಲಮ್ಮ? ನನ್ನನ್ನ ನಮ್ ಕೈಯಾಗ ಕೊಟ್ರೆ ನಮ್ಗೆ ನಿಮ್ಗೆ ಜಗಳ ಆಗಲ್ಲ.
ಆಗಲ್ಲ. ಆಗಲ್ಲ. ನನ್ನ ನೋಡಿದ್ರೆ ನಾ ಜಗಳ ಆಡಂಗ್ ಕಾಣಿಸ್ತೀನಲ್ಲ. ಇಲ್ಲ ನಾನು ಕಾಣಿಸಲ್ಲ ನೀವು ಕಾಣಿಸಲ್ಲ, ನಾನು ಕಾಣಿಸಲ್ಲ, ಇಬ್ರು ಜಗಳ ಆಡಲ್ಲ. ನಗದ್ ಹೇಳ್ಕೊಡಿ ನನಗೆ, ನೀವು ಹೆಂಗ್ ನಗ್ತೀರಾ ಅನ್ನೋದನ್ನ ಹೇಳ್ಕೊಡಿ ಒಂದ್ಸರಿ. ಹೆಂಗ್ ಓಕೆ, ಇವಾಗ ಹೇಗ್ ಕಟ್ ಮಾಡ್ಬೇಕಿದೆ? ಯಾವ ಶೇಪ್ ಅಲ್ಲಿ? ಅರ್ಧನಾ? ಯಾವ ಶೇಪ್ ಅಲ್ಲಿ ಮಾಡಿದ್ರು ನಡೀತದ್ರಿ. ಸುಮ್ನೆ ಹಿಂಗೆ ರಫ್? ಇಲ್ಲ ಸಣ್ಣ ಮಾಡ್ಕೋಬಹುದು. ಇಲ್ಲಿ ಮಾಡ್ಕೋಬಹುದು, ಹೆಂಗ ಮಾಡ್ಕೋಬಹುದು. ಓ, ಬಟ್ ಸ್ವಲ್ಪ ದೊಡ್ಡನೇ ಇರ್ಲಿ ಮಲ್ಲಮ್ಮ. ದೊಡ್ಡನೇ ಇರ್ಲೆ, ತಿನ್ನಕ್ ಚೆನ್ನಾಗಿರತ್ತಲ್ಲ ಒಂಚೂರು. ಚಪಾತಿಗ ಹಂಗಿತ್ತು. ಓ, ಚಪಾತಿಗೆ. ದೊಡ್ಡ ಮಾಡಿದ್ರೆ ಬೇಡ, ನೀವು ನಿಮ್ ಸ್ಟೈಲಲ್ಲಿ ಮಾಡಿ. ಆಮೇಲೆ ನಮ್ ನೆಂಟ್ರು ನಮಗ್ ಬೈತಾರೆ, ಅವ್ರ ಸ್ಟೈಲಲ್ಲಿ ಅವ್ರಿಗೆ ಅಡ್ಗೆ ಮಾಡಕ್ ಬಿಡಿ, ಈ ಮಣ 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 ಅಂತೀರಾ ಅಂತ ಕಮೆಂಟ್ ಹಾಕ್ತಾರೆ. ಕೊಡಿ ಮಲ್ಲಮ್ಮ, ಕಟ್ ಮಾಡ್ಕೊಡ್ತೀವಿ. ಸಣ್ಣ ಸಣ್ಣಗಲ್ವಾ? ಅಯ್ಯೋ, ಕೈಯಲ್ಲಿ ಕೊಟ್ಬಿಡ್ತಾರಮ್ಮ ನಮ್ಮ ಚಾಕು. ಏನಾಗಲ್ಲ ಬಿಡಿ, ಮಾಡಲ್ಲ ನಾವು. ನಾವೆಲ್ಲ ಇಳಿಗಿಲೆ ಕೊಯ್ದವ್ರಿ ನಾವು. ಇಳಿಗೆ ಅಂದ್ರೆ? ಇಳಿಗೆ ಅಂದ್ರೆ ಇಷ್ಟು ಉದ್ದ ಇರ್ತದೆ, ಮಡ್ಚೋದು. ಅದ್ರಲ್ಲಿ ಈ ತರದೆಲ್ಲ ಬೇಸಿಲ್ಲ, ಈ ಎಲ್ಲ ಬೇಸಿಲ್ಲ. ಬಟ್ ನಿಮ್ಗೆ ಬಿಗ್ ಬಾಸ್ ಇಳಿಗೆ ಎಲ್ಲ ಇರ್ಲಿಲ್ಲ, ಚಾಕುನೇ ಇದ್ದಿದ್ದು. ಚಾಕು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಕೊಯ್ಯೋದ್ರಿ ಅಷ್ಟೇ. ಅದು ಇಳಿಗಿಲೆ ಬೇಗ ಬೇಗ ಆಗ್ತದೆ, ನಮ್ಗೆ ಇದ್ರಲ್ಲೇ ಲೇಟ್ ಆಗ. ಇವಾಗ ಇದನ್ನ ಸಣ್ಣಕ್ಕೆ ಹೆಚ್ಕೊಂಡಿದೀವಿ. ಆಯ್ತ್ರಿ, ಸಣ್ಣ ಕೆಚ್ಕೊಂಡಿವು. ಇವಾಗ ನೀವು ಈ ಕಡೆ ಬರ್ರಿ, ನಾನು ಆ ಕಡೆ ಹೋಗ್ತೀನಿ. ಒಗ್ಗರಣೆ ಹಾಕಮ್ಮ ಅಷ್ಟೇ, ಒಗ್ಗರಣೆ ಹಾಕದ ಇವಾಗ ಅಷ್ಟೇ. ಪಟ್ಟಂತ ಆಗೋಗ್ಬಿಡತ್ತೆ, ಜಾಸ್ತಿ ಹೊತ್ತು ಇಲ್ವೇ ಇಲ್ಲ ಟೈಮು. ಇಲ್ಲ ಟೈಮ್ ಇಲ್ಲ. ತಗೊಳ್ರಿ ಬಂದೂಕ. ಹಚ್ಚಮ್ರೆ. ಇದೊಂದು ಅವಾಜ್ ಚಲೋ ಅದ್ರಲ್ಲ. ನೀವು ನಿಮ್ ಮನೆಗೆ ಈ ತರದ್ದೇ ಒಂದ್ ಇಟ್ಕೊಳ್ರಿ. ನಮ್ಮ ಮನೆಗ ಇದು ಅದು ಸಿಗರೇಟ್ ಅಂತ. ಸಿಗರೇಟ್ ಅಂತವು ಅದು ಇಷ್ಟೇ ಇರ್ತದ. ಲೈಟರ್. ಲೈಟರ್ ಲೈಟರ್ ಇದ್ರಲ್ಲಿ ಹಾಕ್ಬೋದ್ರಿ ಎಣ್ಣೆ. ಹಾಕಿವಲ್ಲಮ್ಮ, ಹಾಕಿದ್ರೆ ಎಣ್ಣೆ ಹಾಕ್ತಿವಿ ನೋಡ್ರಿ. ಮೊಟ್ಟೆ ಪಲ್ಯಕ್ಕ ನೀವ್ ಏಟಾದ್ರೂ ಹಾಕೋಬಹುದು. ಬಾಳೆಹಣ್ಣಿನವರು ಬಾಳ ಹಾಕ್ಬೇಕು, ಸ್ವಲ್ಪ ಇದ್ರೆ ಸ್ವಲ್ಪ ಹಾಕ್ಬೇಕು. ಅದೇ ನಿಮ್ಮ ಅನುಸಾರವಾಗಿ, ನಿಮ್ಗೆ ಎಣ್ಣೆ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕು ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋ. ಅದ್ ಪಲ್ಯ ಎಷ್ಟು ಜಾಸ್ತಿ ಇದ್ರ ಜಾಸ್ತಿ ಹಾಕ್ಬೇಕ್ರಿ ಎಣ್ಣೆ, ಸ್ವಲ್ಪ ಇದ್ರೆ ಸ್ವಲ್ಪ ಅಷ್ಟೇ. ಇವಾಗ ಎಣ್ಣೆ ಕಾದಿದ್ಯಾ ಇಲ್ಲ ಅಂತ ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟು ನೋಡ್ಬೇಕು ಒಂಚೂರು. ಕೂತ್ಕೊಂಡ್ರೆ ಅಯ್ಯಪ್ಪ ಇಲ್ಲ, ಒಂದೆರಡು ಜೀರಿಗೆ ಕಾಳು ಹಾಕಿ ನೋಡ್ಬೇಕ್ರಿ. ಬಟ್ ನಮ್ಮಂತೂ ಖುಷಿ ಇದೆ ಮಲ್ಲಮ್ಮ, ನೀವು ನಮ್ ಚಾನಲ್ ಬಂದ್ಬಿಟ್ಟು ಅಡಿಗೆ ಮಾಡ್ತಾ ಇರೋದು. ನೀವು ಕರ್ದದಕ್ಕೂ ನಮ್ಗೆ ಖುಷಿ ಅದ್ರಿ. ಸೂಪರ್ ಐಡಿಯಾ. ಮತ್ತೆ ಮಲ್ಲಮ್ಮ, ನನಗೆ ಏಜ್ ಎಷ್ಟು ಅಂತ ನೀವು ಕೇಳೇ ಇಲ್ಲ. ಹೇಳಿದ್ರಲ್ಲ, ಹೇಳಕ್ ಹೋಗ್ಬೇಡ್ರಿ, ಕ್ಯಾಮ್ರಾ ಮುಂದೆ ಹೇಳಕ್ ಹೋಗ್ಬೇಡ್ರಿ ನನ್ನ ಏಜು. ಬಟ್ ಮಲ್ಲಮ್ಮ ನನಗೆ ಹೇಳ್ತಾ ಇದ್ರು ಮದ್ವೆ ಆಗಿ ಯಾಕೆ ಅಂತ. ಯಾಕೆ ಮಲ್ಲಮ್ಮ ಇಷ್ಟ ಬೇಗ ಯಾಕೆ ಮದ್ವೆ ಆಗ್ಬೇಕು? ಬೇಗ ಆಗ್ಬೇಕ್ರಿ ಮದ್ವೆ, ಜಲ್ದಿ ಮಕ್ಕಳು ಕೈಗೆ ಬರ್ತಾವ, ಇಲ್ಲಂದ್ರೆ ಖಾಲಿ ಬರ್ತಾವ. ದೊಡ್ಡವ್ರಾಗ್ತಾರ, ನಿಮ್ ಶಕ್ತಿ ನಿಂದ್ರಟಿಗೆ ಅವ್ರು ದುಡಿಯಂಗ ಆಗ್ತಾರ. ನೀವೇ ಏಜ್ ಆಗಿ ಮದ್ವೆ ಆದ್ರ ಅವ್ರು ಸಣ್ಣ ಇರ್ತಾರ, ಅವ್ರದ್ದು ಯಾವಾಗ ನೋಡ್ಬೇಕು. ಹೌದು, ನಾಳೆ ನಾ ಬಿಡ್ಲ ನಾನು ಯಾಕಂದ್ರು ನಿಮ್ ಕಡೆ ಹುಡುಗಿ ಇದಾರ ಮಲ್ಲಮ್ಮ ಯಾರಾದ್ರು? ರಗಡ ಮುಂದೆ ನಿಮ್ಗೆ ಕೇವಾಗಿ ನಿಂದಿರ್ತಾರ. ಕೇಳ್ಕೊಂಬಂದ್ರೆ ನಾಳೆಗೆ ಕೇಳ್ಕೊಂಬರ್ತೀನಿ. ಕೇಳ್ಕೊಂಬ ಅಂದ್ರೆ ನಾಳೆ ಹೋಗ್ಬಿಟ್ಟು ಕೇಳ್ಕೊಂಡ್ ಬರ್ತೀನಿ ಅಂತ. ಎಷ್ಟ್ ಜನ ಸಿಗ್ಬೋದು ಇವಾಗ ನಿಮ್ಗೆ ಹೋಗ್ಬಿಟ್ಟು ಕೇಳಿದ್ರೆ? ನಿಮ್ ಪ್ರಕಾರ ಎಷ್ಟ್? ನೀವ್ ಎಷ್ಟ್ ನಿಂದ್ರಿಸದ ಅಷ್ಟ್ ನಿಂದ್ರಿಸ, ಹಾಲಾಗಿ ನಿಮ್ಗೆ ಯಾವಾಗ ಪಾಸ್ ಬರ್ತದ ಆರ್ಸ್ಕೊಂಡ್ಬಿಡ್ರಿ. ಮಲ್ಲಮ್ಮ ಸದ್ದ ಸಾಸಿವೆ ಹಾಕ್ತಿವಿ. ಸಾಸಿವೆ ಎಣ್ಣೆ ಕಾದಿದೆ ಮಲ್ಲಮ್ಮ, ಚಿಟಪಟ ಚಿಟಪಟ ಅಂತ ಇದೆ. ಸಾಸಿವೆ ಹಾಕಿದ್ರಿ? ಸಾಸಿವೆ ಹಾಕಿದ್ರಿ, ಸ್ವಲ್ಪ ಜೀರಿಗೆ ಹಾಕ್ತಿವ್ರಿ. ಸೂಪರ್, ಇದಾಯ್ತ್ರಿ. ಕರಿಬೇವು ಹಾಕ್ತೀವಿ. ಓ ಏನಪ್ಪ ಇದ್ರಲ್ಲಿ ತಿರುಗಾಡ್ಬೋದ್ರೆ? ಹಂಗೆ ನಾರ್ಮಲ್ ಆಗಿ ಜಜ್ಕೋಬೇಕು, ತುಂಬಾ ಜಜ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ, ಯಾಕೆ ಜಜ್ಕೊಂಡು ನಡೀತಾರೆ. ಬೆಳ್ಳುಳ್ಳಿ ಒಂಚೂರು ಹಂಗೆ ಜಜ್ಕೊಂಡು ಹಾಕೊಳ್ಳ. ಚಪಾತಿ ತತ್ತಿ ಪಲ್ಯ ಮಲ್ಲಮ್ಮ ಸ್ಟೈಲ್, ನಮ್ಮ ಹಳ್ಳಿ ಟೈಲು. ಇವಾಗ ಮಲ್ಲಮ್ಮ ಏನು? ಈಗ ಈರುಳ್ಳಿ ಹಾಕ್ಬೇಕು. ಈರುಳ್ಳಿ ಹಾಕ್ಬೇಕಾ? ಸ್ವಲ್ಪ ಕೆಂಪಗಾದ್ವಲ್ಲ,
ಸ್ವಲ್ಪ ಈರುಳ್ಳಿ ಹಾಕೋ ಸಾಕು ಬಿಡಮ್ಮ. ಹಾ ಅಷ್ಟು ಹಾಕೋಣ. ಹಾ 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 ಆಹಾ ಮಲ್ಲಮ್ಮ ನೋಡಿ ಘಮ ಘಮ ಅನಿಸ್ತಾ ಇದ್ದೀರಾ. ಗಮ ಗಮ ಅಂತಾರೆ. ಆಹಾ ಹ್ಯಾಂಗ ಗಮ ಗಮನ ಅಲ್ಲ. ಊರಿಗೆ ಹೋದ್ರೆ ನೀವೇ ಅಡಿಗೆ ಮಾಡ್ತೀರಾ, ಸೊಸೆದರ್ ಅಡಿಗೆ ಮಾಡ್ತಾರ? ಇಲ್ಲ ಸಸ್ಯ ಇದ್ರೆ ಅವ್ರು ಮಾಡ್ತಾರೆ, ಇದಕ್ಕೆ ನಾನು ನೀವೇ ಮಾಡ್ತೀರಾ? ಇನ್ನ ಮಾಡಂಗ್ ನೀವಲ್ರಿ. ಇನ್ನು ಅಡಿಗೆ ಮಾಡಂಗ್ ಶಕ್ತಿ ಅದಲ್ರಿ. ಶಕ್ತಿ ಎಷ್ಟು ಜನ ಇರುತ್ತೆ ಅಷ್ಟು ತನಕ ನಾವು ಅಡಿಗೆ ಮಾಡೋದು ಅಂತ. ಅಡಿಗೆ ಮಾಡ ಊರಿಗೆ ಹೋಗ್ತಾ ಇರ್ತೀರಾ ಮಾಮಲ್ಲಮ್ಮ? ಹೋಗ್ತಾ ಇರ್ತೀರ ಅವಾಗ್ರಿ ಅವಾಗ. ಈಗ ಬಂದ ಒಂದ್ ವಾರ ಐತ್ರಿ ಅಷ್ಟೇ ಹೋಗಿ ಬಂದಿವ್ರಿ. ಟಮಾಟೆ ಹಾಕಮ್ರಿ. ಟೊಮೆಟೊ ಇದಾಗ ಟಮಾಟಿ. ಇದರಲ್ಲಿ ದೊಡ್ಡ ಗಾತ್ರದ ಒಂದು ಟೊಮೆಟೊ ಇದೆ, ಹಾ ಅದನ್ನ ಹಾಕೊಳ್ತಾ ಇದೀವಿ. ಸ್ವಲ್ಪ ಬೇಗ ಟಮಾಟಿ. ಸುಮ್ಮನೆ ಎಲ್ಲಟ್ಟು ಬೆಂದಿತ್ತು ಅದು ಹಾಕೋದು ತಿರುವಾಡ್ದು ಇಳಿಸಿ ಬಿಡೋದು ಅಷ್ಟೇ. ಅಷ್ಟೇ ಅಷ್ಟೇ, ಇನ್ನೇನ್ ಎಕ್ಸ್ಟ್ರಾ ಏನಿಲ್ಲ. ಏನಿಲ್ಲ. ಇದೇ ಸ್ವಲ್ಪ ಕುದಿಬೇಕು. ಇದೇ ಸ್ವಲ್ಪ ಬಾಯ್ಲ್ ಆಗ್ಬೇಕು. ನಿಮ್ಮ ಮನೇಲಿ ಇದು ಯಾರಿಗೆ ತುಂಬಾ ಇಷ್ಟ ಈ ರೆಸಿಪಿ? ಈ ರೆಸಿಪಿ ಅಂದ್ರ ಮನಸ್ಸರಿಗೆ ಇಷ್ಟ ಆಗಿದೆ. ನಮ್ಮ ಮನೋಜ್ ಸರಿಗೆ ಇಷ್ಟನಾ ಇದು? ಫಸ್ಟ್ ಮಾಡಿ ಕೊಟ್ಟಿದ್ದ ಅವ್ರಿಗೆ ಸೂಪರ್ ಆಗಿದೆ. ನೆಕ್ಸ್ಟ್ ಇವಾಗ ನಮ್ಮ ಕಿಚನ್ ಅಲ್ಲಿ ಮಾಡ್ತಿದ್ದಾರೆ. ಇದನ್ನ ನಿಮ್ ಮನೆಯಲ್ಲೂ ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗಿರುವಂತ ಒಂದು ರೆಸಿಪಿ ಇದು. ನೀವು ಇಮಿಡಿಯೇಟ್ ಒಂದು 15 ನಿಮಿಷದಲ್ಲಿ ಎಲ್ಲ ಮಾಡ್ಬಿಡ್ಬೋದು. ಮೊಟ್ಟೆ ಬೇಯದಷ್ಟೇ ಕೆಲಸ, ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಆಗಿ ಆಗೋಗ್ಬಿಡತ್ತೆ. ನೀವು ಲೇಟ್ ಆಗಿ ಬಂದ್ರ ಬೇಗ ಆಗ್ಬಿಡುವ. ಬೇಗ ಮಾಡ್ಬೋದು. ಬೇಗ ಆಫೀಸಿಗೆ ಹೋಗೋರು, ಆಫೀಸ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು, ಈಗ ಮಕ್ಕಳಿಗೆ ಉಣಿಸಿ ಕಳಿಸ್ಬೇಕಾದ್ರ ಶಾಲೆಗೆ ಬೇಗ ಆಗ್ಬಿಡುತ್ತೆ. ಬೇಗ ಆಗೋಗ್ಬಿಡತ್ತೆ. ಆಮೇಲೆ ಆರಾಮ ಕುತ್ಕೊಂಡ್ಬಿಟ್ಟು ಯಾವ್ದಾದ್ರು ಒಂದು ಧಾರಾವಾಹಿ ಹಾಕೊಂಡು ನೋಡ್ಬೋದು. ಇದು ಹಾಕಿ ಬಿಡೋದ್ರಿ. ಈಗ ಶೇಂಗಾ ಪುಡಿ ಹಾಕ್ತೀವಿ. ಶೇಂಗಾ ಪುಡಿ ಹಾಕ್ತಾರೆ ಇದಕ್ಕೆ, ತತ್ತಿ ಪಲ್ಯಗೆ. ರುಚಿಗೆ ತಕ್ಕಷ್ಟು ಉಪ್ಪು ಹೇಳಿ ಮಲ್ಲಮ್ಮ. ರುಚಿಗೆ ತಕ್ಕಟ್ಟು ಉಪ್ಪು ಜಾಸ್ತಿ ನಮ್ ಕಡೆ ಮಾತ್ರ ಜಾಸ್ತಿ ಉಂಟೀವಿ ನಾವು, ಜಾಸ್ತಿ ಹಾಕ್ತಿವಿ. ಉಪ್ಪು ಸ್ವಲ್ಪ ಹೆಚ್ಚಾಗಿ ಹಾಕೋತೀರಾ? ಖಾರ ಉಪ್ಪು ಎಲ್ಲ ಜಾಸ್ತಿ. ನಮಗೆ ಇಲ್ಲಿ ಇದು ನಮ್ಮ ವಾತಾವರಣ ಸ್ವಲ್ಪ ತಣ್ಣಗಿರತ್ತೆ, ನಾವೇ ಸ್ವಲ್ಪ ಖಾರ ಕಮ್ಮಿ ತಿಂತೀವಿ. ನಿಮ್ ಕಡೆ ವಾತಾವರಣ ಅಷ್ಟು ಬಿಸಿ ಬಿಸಿ ಸೆಕೆ ಆಗ್ತಿರಿ, ಏನಕ್ಕೆ ಅಷ್ಟು ಖಾರ ತಿಂತೀರಾ? ನಮ್ ಕಡೆ ಅದೇ ರೂಢರಿ, ಅಭ್ಯಾಸ ಆಗೋಗ್ಬಿಟ್ಟು. ಅಭ್ಯಾಸ ಆಗಿರುತ್ತೆ. ಈ ಸಪ್ಪಕೊಂಡ್ರು ಹೊಟ್ಟಿ ತುಂಬಲ್ರಿ ನಮ್ಗೆ. ಖಾರ ಪುಡಿ ಸ್ವಲ್ಪ ಉಣ್ತೀರಿ ಬಾಳ. ನೀವ್ ಹೆಂಗ್ ಮಾಡ್ತೀವಿ ಆ ಟೇಸ್ಟ್ ಅಲ್ಲಿ ಮಾಡಿ ನೀವು ಉಣ್ಬೇಕಲ್ಲ. ನಾ ತಿಂತೀನಿ ಖಾರ. ಸಕ್ರೆ ನಿಮ್ಗೆ ಹೆಂಗ್ ಬೇಕು ಹಾಕಿ, ಖಾರ ತಿಂತೀನಿ. ಹಾಕಿ ಇದು ಮಾಡಿ. ಆಯ್ತಲ್ಲ ರೀ, ಇದು ಎಲ್ಲಷ್ಟು ಆಯ್ತು. ಎಲ್ಲದು ಆಯ್ತಾ? ಇದು ಇವಾಗ ಈ ತರ ಮಾಡ್ಕೋಬೇಕು. ಈ ತರ ಮಾಡ್ಕೋಬೇಕು. ಇದಾದ್ಮೇಲೆ ಅದ್ ಹಾಕ್ಬಿಡ್ರಿ. ಇಷ್ಟು ಹಾಕ್ಬಿಡೋದು ಅದಕ್ಕೆ? ಹಾಕ್ಬಿಡ್ರಿ ಅಷ್ಟು. ಆಯ್ತು. ತತ್ತಿ ಪಲ್ಯ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿವಿ. ಏನ್ ಮಾಡಮ್ಮ ಈಗ? ಎಲ್ಲೋಟ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿಟ್ಟು ಬಿಡ್ರಿ. ಚಪಾತಿ ಆಗತ್ತಾನ ಆಗತ್ತನಕ ಮುಚ್ಚಿಟ್ಬಿಡೋದು. ಇಲ್ಲಾಂದ್ರೆ ತಿನ್ ಖಾಲಿ ಆಗ್ಬಿಡತ್ತೆ. ನೋಡಿದ್ರೆ ತಿನ್ನಂಗ ಆಗತ್ತೆ, ಅದಕ್ಕೆ ಮುಚ್ಚಿಟ್ಬಿಡ್ಬೇಕು ಚಪಾತಿ ಆಗತ್ತೆ ಅನ್ಕ. ಯಾಕಂದ್ರೆ ಅಲ್ಲಿ ನೋಡಿ ನಮ್ಮ ಇವ್ರು ಹೆಂಗ್ ನೋಡ್ತಾ ಇದ್ದಾರೆ ಅಂತ. ಬಾಯ ನೀರ್ ಕಡೆಕತ್ತಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ. ಆಕ್ಚುಲಿ ಇದೊಂಥರ ಡಿಫ್ರೆಂಟ್ ಇದೆ ಅಲ್ಲ ತತ್ತಿ ಪಲ್ಯ. ಯೂಶಲಿ ನಾವು ಬೇರೆ ಬೇರೆ ತರ ಗ್ರೇವಿಯಲ್ಲಿ ತತ್ತಿ ಪಲ್ಯ ತಿಂತೀವಿ, ಹಂಗನ್ ಬರ್ತದ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿದೆ. ಶೇಂಗಾ ಪುಡಿ ಎಲ್ಲ ಹಾಕಿ ಮಾಡಿರೋದು. ನೋಡಿ ಹಂಗ ರಸದಲ್ಲಿ ಮಾಡಕ್ ಬರ್ತದೆ, ಹಂಗ ಮಾಡ್ಬೋದು. ಸಾರು ಮಾಡಿ ಅದ್ರಲ್ಲೇ ಒಡೆದು ಹಂಗೆ ಕುದಿಯಾಗ ಹಾಕಿದ್ರು ಆ ತರನು ಒಂದು. ಬಟ್ ಇದು ಡಿಫ್ರೆಂಟ್ ಪ್ಯಾಟರ್ನ್. ನಂಗಂತೂ ಇದು ನಿಜವಾಗ್ಲೂ ಇಷ್ಟ ಆಯ್ತು. ಈಗ ಗುಂಪಿ ಮಾಡಿ ಗುಂಪು ಮಾಡ್ಲಾ ಈಗ?
ಕೊತ್ತಂಬರಿ ಸಾಕಲ್ರಿ? ಸಾಕು ಬಣ್ಣ. ಸಾಕು. ಒಂದ್ ಏನನ್ನು ಬಾಲ್ ಮುಚ್ಚು. ಇದು ಹಾಫ್ ಮಾಡಮ್ರಿ. ಹಾಫ್ ಮಾಡ್ಬಿಡೋಣ. ಹಾಫ್ ಮಾಡಿ. ಎಸ್. ಇವಾಗ ಇದನ್ನ ಮುಚ್ಚಿ ಕವರ್ ಮಾಡಿ ಸೈಡಿಗೆ ಇಟ್ಬಿಡೋಣ. ಏನ್ ಮಲ್ಲಮ್ಮ? ಇದ್ರ ಪಾಡಿಗಿದು ಇರ್ಲಿ. ಚಪಾತಿ ಮಾಡಮ್ರಿ. ಹಿಟ್ಟು ಬರೀ ಹಿಟ್ಟು. ಹಿಟ್ಟು ರೆಡಿ ಇದೆ. ಇವಾಗ ಎಣ್ಣೆ ಸ್ವಲ್ಪ ಹಚ್ಕೊ. ಮತ್ತೆ ಎಣ್ಣೆ ಸ್ವಲ್ಪ ಮ್ಯಾಗ ಸ್ವಲ್ಪ ಇದಾಗ್ಯದ, ಗಟ್ಟಿ ಗಟ್ಟಿ ಆಗ್ಯದಲ್ಲ. ಅದು ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಅದು ಕ್ಲೇ ತರ ಇದೆ. ಈ ಕ್ಲೇ ಮಾಡ್ಲಿಂಗ್ ಈಗ ನಾವ್ ಮಾಡ್ತೀವಲ್ಲ ಕ್ಲೇ ಅದ. ಮಲ್ಲಮ್ಮ ನೀವೇನಾದ್ರು ಹೋಟ್ಲ್ ಇಟ್ಟಿದ್ದೀರಾ ಮಲ್ಲಮ್ಮ? ನಾವ್ರೇ ಇಲ್ಲರಿ. ಮತ್ತೆ ಇಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಮತ್ ಉಣಕ್ರಿ, ಉಣಕ್ ಹದ ಬೇಕಿಲ್ಲ ರೀ. ಉಣಕ್ ಹದ ಮಾಡ್ಕೋಬೇಕಲ್ರಿ. ಹೇಳು ಮೇಡಮ್, ಹೇಳು ಎದ್ದೇಳು. ಏಳು ಮಾಡಿದ್ರೆ ಎದ್ದೇಳು. 8 ಮಾಡಿದ್ರೆ ಸಾಕು ಸಾಕು ಸಾಕು. 8 ಬೇಡ ಬೇಡ ಸಾಕು. 7 ಮಾಡಿದ್ರೆ ಎದ್ದೇಳು. 8 ಮಾಡಿದ್ರೆ 8 ಮಾಡಿದ್ರೆ ಸರಿ ಆತ. ಬೆಸ ಮಾಡುವ. ಇದೇನ್ ಮಲ್ಲಮ್ಮ ಈ ತರ? ಒಂದಕ್ಕೆ ಎಣ್ಣೆ ಹಚ್ಬೇಕ್ರೆ ಒಂದಕ್ಕೆ ಹಿಟ್ಟು ಹಚ್ಬೇಕು. ಹಚ್ಚಿ ಮಾಡ್ಬೇಕು. 2 ಗಾಲಿ ಕೂಡಿಸಿ. ವೆರಿ ನೈಸ್. ನೋಡಿ ಚಪಾತಿನ ಯಾವ ತರದಲ್ಲಿ ಮಾಡ್ಬೋದು. ಇದು ಒಂದು ಪ್ಯಾಟ್ರನ್ ಆಕ್ಚುಲಿ. ಒಂದಕ್ಕೆ ಹಿಟ್ಟು ಹಚ್ಕೋಬೇಕು, ಒಂದಕ್ಕೆ ಎಣ್ಣೆ ಹಚ್ಕೋಬೇಕು. ಮಲ್ಲಮ್ಮ ನಿಮ್ಮೂರಿಗೆ ನಾ ಬರ್ಲೇಬೇಕು ಮಲ್ಲಮ್ಮ. ಬರ್ರಿ ಊರಿಗೆ ಬರ್ರಿ. ನಿಮ್ ಕೈಯಲ್ಲಿ ನಾವು ರೊಟ್ಟಿ ತಿನ್ಲೇಬೇಕು. ರೊಟ್ಟಿ ನೀವು ನಿಮ್ ಕಡೆ ಮಾಡಲ್ಲ? ನಮ್ ಕಡೆ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ನಮ್ ಜೋಳ ಸಜ್ಜಿ. ಮಲ್ಲಮ್ಮ ಇದಕ್ಕ ಇದಕ್ಕೆ ಎಣ್ಣೆ ಹಚ್ಬೇಕು. 5 6 ಆಯ್ತಲ್ಲ. ಒಂದಕ್ಕೆ ಹಿಟ್ಟು ಹಚ್ಬೇಕ್ರಿ. ಇಡ್ಬೇಕ ಹಂಗೆ. ಹಿಂಗೆ ಮಳ್ಳಿ ಅಡಿಗೆ. ನಿಮ್ ಅಡಿಗೆನೆ ಸೂಪರ್ ಮಲ್ಲಮ್ಮ. ಇವಾಗ ಏನೇ ಆಧುನಿಕ ಟೆಕ್ನಾಲಜಿ ಏನೇ ಇದ್ರೂನು ಹಳೆ ಸ್ಟೈಲಲ್ಲಿ ಏನ್ ನೀವು ಅಡಿಗೆ ಮಾಡ್ತೀವೋ ಅದೇ ಆರೋಗ್ಯಕ್ಕೂ ಹಿತ. ಆಮೇಲೆ ಒಂದ್ ಮನ್ಸಿಗೂ ನೆಮ್ಮದಿ ಇರತ್ತೆ ತಿನ್ನೋದ್ರಲ್ಲಿ. ಬಾಡಿಗೂ ಒಂದು ವ್ಯಾಯಾಮ ಆದಂಗ ಆಗತ್ತೆ. ಇಷ್ಟೆಲ್ಲ ಎಲ್ಲಿ ಇವಾಗೆಲ್ಲ ಇಷ್ಟ ರಿಸ್ಕ್ ಯಾರು ತಗತ್ತಾರ ಮಲ್ಲಮ್ಮ? ಇವಾಗ ಹಿಟ್ ಕಲ್ಸಕ್ಕೂನು ನಿಮಗೊಂದ್ ಮಿಷನ್ ಇದೆ. ಹಿಟ್ ಕಲ್ಸಕ್ಕೂನು ಒಂದ್ ಮಿಷನ್ ಬಂದ. ಇವಾಗ ಈ ತರದೊಂದಿದೆ ಮಲ್ಲಮ್ಮ. ಅದಕ್ಕೆ ನಾವು ರೆಸಿಪಿ ಏನು ಅಂತ ಹೊಡೆದ್ಬಿಟ್ಟು ಅದ್ರಲ್ಲಿ ಕ್ಲಿಕ್ ಮಾಡಿ ಅದಕ್ಕೆ ಏನೇನ್ ಇವಾಗ ಪಲಾವ್ ಅಂತ ಅಂದ್ರೆ ಅದ್ ಹೇಳತ್ತೆ ಈ ತರ ಐಟಮ್ಸ್ ಹಾಕ್ರಿ ಅಂತ. ಐಟಮ್ಸ್ ಹಾಕ್ಬಿಟ್ಟು ಕುತ್ಕೊಬಿಡತ್ತೆ ಟಿವಿ ನಾವು ನೋಡ್ಕೊಂಡು. ಅರ್ಧ ಗಂಟೆ ಆದ್ಮೇಲೆ ಅಲ್ರಾಮ್ ಕೊಡತ್ತೆ. ಹೋಗಿ ನೋಡಿದ್ರೆ ಪಲಾವ್ ರೆಡಿ ಅಷ್ಟೇ. ಒಗ್ಗರಣೆ ಗಿಗ್ಗರಣೆ ಅದೇ ಹಾಕೊಳತ್ತೆ. ಅಂದ್ರೆ ಈಗ ಹೆಣ್ಮಕ್ಳಿಗೆ ತರಸೆ ಇಲ್ಲ. ತರಸೆ ಇಲ್ಲ ಅಂದ್ರೆ ಕಷ್ಟ ಇಲ್ಲ. ಅಡಿಗೆ ಮಾಡಕ್ ತ್ರಾಸಿಲ್ಲ. ತ್ರಾಸಿಲ್ಲ. ನಿಮ್ ಕಾಲದಲ್ಲಿ ಬಹಳ ಕಷ್ಟ ಐತಲ್ಲ. ನಿಸ್ಕನೆಗೆ ಹೇಳ್ಬೇಕು, ಅಡಿಗೆ ಮಾಡ್ಬೇಕು. ನಂಗೆ ಇದೊಂದು ಬರಲ್ಲ ಮಲ್ಲಮ್ಮ. ಚಪಾತಿನ ಅದಕ್ಕೆ ಎಲ್ಲ ಅಡಿಗೆ ಮಾಡ್ತೀನಿ. ಚಪಾತಿ ರೌಂಡ್ ಆಗಿ ಮಾಡಕ್ಕೊಂದ್ ಬರಲ್ಲ, ಕಷ್ಟ. ಹಿಂಗೆ ಮಾಡ್ಕೊಳ್ಳೋದ್ರಿ ರೌಂಡ್ ಹೆಂಗ್ ಬರಲ್ಲ. ಎಲ್ಲ ಮಾಡ್ತಿರ್ತಾ ಇದ್ರು ರೌಂಡ್ ಮಾಡಕ್ ಬರಲ್ರಿ. ಇದು ಆನ್ ಮಾಡ್ಲಾ ಮಲ್ಲಮ್ಮ? ಮಾಡಿ ಕೈ. ಎಷ್ಟು ತೆಳ್ಳಗ್ ನಾದಿದ್ದೀರಾ ಮಲ್ಲಮ್ಮ? ತೆಳ್ಳಗ ಚಂದ್ರಿ ಮಾಡಕ. ಪೇಪರ್ ಈ ತರ ಚಪಾತಿ ಅಂದ್ರೆ ಒಂದು 15-16 ತಿಂತಾರೆ. ಅಷ್ಟು ತಿಂತಾರೆ? ಅಷ್ಟ ಹೆಂಗ್ ತಿಂತಾರಿ? ಮತ್ ಇಷ್ಟು ಪೇಪರ್ ತರ ಒಂದೇ ಬಾಯಿಗೆ ಹೋಗ್ಬಿಡತ್ತಲ್ಲ ಮಲ್ಲಮ್ಮ. ಇದು ಎಷ್ಟ್ ತಿನ್ಬೋದು ಈ ತರ ಆದ್ರೆ? ತಿನ್ಬೋದು 4, 5, 6.
ದಪ್ಪದಾರೆ ಒಂದೇ ದಪ್ಪ ದಪ್ಪ ನೋಡಕ್ ಬೇಸ್ ಆಗಲ್ಲ ರೀ. ಆಗಲ್ಲ. ಕಾಯ್ತ್ರೆ ಹಾ ಕಾದಿದೆ ಮಲ್ಲಮ್ಮ. ಹಾಕಂದ್ರೆ ಹಾ ಇಷ್ಟು ತೆಳ್ಳ ಚಪಾತಿ. ಬಾ 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 ಬಾ. ಒಂದ್ ಕಣ್ಣು ಅಲ್ಲಿರ್ಬೇಕು, ಇನ್ನೊಂದ್ ಕಣ್ಣು ಇಲ್ಲಿರ್ಬೇಕು. ಇಲ್ಲಿರ್ಬೇಕು. ಕೈಯಲ್ಲೇ ಕೈಯಲ್ಲಿ ಕೈಯಲ್ಲಿ ಉಪ್ತಾ ಇದೆ ನೋಡ್ರಿ. ಅಷ್ಟು ತೆಳ್ಳಗ್ ಚಪಾತಿ ಲಟ್ಸಿದ್ರುನು ಇಷ್ಟು ಚೆನ್ನಾಗಿ ಉಪ್ತಾ ಇದೆ ಅಂದ್ರೆ ಚಪಾತಿ. ಒಂದ್ ಕಿಟ್ಟ ಒಂದ್ ಎಣ್ಣೆ ಹಚ್ಚಿರ್ತೇವೆ, ಕಲ್ಕೊಳಂಗಿಲ್ಲ. ವಾ ನೋಡಿ, ಆಲ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಚಪಾತಿಗಳ ಲವರ್ಸ್ ತುಂಬಾ ಜನ ಇರ್ತೀರಾ, ಚಪಾತಿ ಲವರ್ಸ್. ಸೊ ನಿಮ್ಗೆಲ್ಲ ಇದೊಂದು ಸೂಪರ್ ಡೂಪರ್ ಟಿಪ್ಪು. ನೀವು ಈ ತರ ಚಪಾತಿ ಮಾಡೋದ್ ಕಲ್ತ್ಬಿಟ್ರೆ ಅಂತೂ ನಿಮ್ಗೆ ಚಪಾತಿ ಮೇಲಿರೋ ಲವ್ ಎಕ್ಸ್ಟ್ರಾ ಡೋಸ್ ಆಗೋಗ್ಬಿಡತ್ತೆ. ಯಾಕಂತ ಹೇಳಿದ್ರೆ ಇನ್ನು ಚಪಾತಿ ನಾನು ಬಾಯಿಗೆ ಇಟ್ಟಿಲ್ಲ, ಈಗ್ಲೇನೆ ಮಲ್ಲಮ್ಮ ಮಲ್ಲಮ್ಮ ಏನ್ ಮಲ್ಲಮ್ಮ ಇನ್ನೂ ಉಪ್ತಾನೆ ಇದೆ, ಇದು ಪೂರಿ ತರ ಸೂಪರ್. ವೆರಿ ನೈಸ್. ಇದಾಗಿರತ್ತ ಮಲ್ಲಮ್ಮ? ತೆಗಿರಿ, ಆಗಿರತ್ತಾ? ಓ ಮೈ ಗಾಡ್, ಇಲ್ಲಿ ನೋಡಿ ಎಷ್ಟು ತೆಳ್ಳಗಿದೆ ಚಪಾತಿ. ಮಲ್ಲಮ್ಮ ಒಂದು 10 ನಿಮಿಷದಲ್ಲಿ ಎಷ್ಟು ಚಪಾತಿ ನೀವು ಲಟ್ಟಿಸ್ತೀರಾ? ನಾವ್ ಬೇಗ ಬೇಗ ಮಾಡ್ತೀವಿ. ಕರುಣ ಬಂತಲ್ರಿ, ಅವ್ರನ್ನ ನಮ್ ಬಿಲ್ಡಿಂಗ್ ಅವ್ರು ಇವ್ರು ತೊಗೊಂಡಿದ್ರು ಹಾಸ್ಪಿಟ್ಲ್ ಅವ್ರು. ಅವ್ರಿಗೆ ಬೆಳಿಗ್ಗೆ 100 ಚಪಾತಿ, ಸಾಯಂಕಾಲ 100 ಚಪಾತಿ. ಒಬ್ರೇ ನಾನೇ ಮಾಡ್ತೀನಿ. 100 ಚಪಾತಿ ಎಷ್ಟೊತ್ತಲ್ಲಿ ಲಟ್ಸ್ತಾ ಇದ್ರಿ? ಎಷ್ಟೊತ್ತು ತಗೊಳ್ತಾ ಇದ್ರಿ ಲಟ್ಸಕ್ಕೆ? ಆತಿತ್ತು, ಒಂದು ಗಂಟೆ ಆತಿತ್ತು. ಒಂದು ಅವರಲ್ಲಿ 100 ಚಪಾತಿ? ಮತ್ತೆ ಅದು ಇಟ್ಟು ನಾದಿ ಸ್ವಲ್ಪ ಇಟ್ಟು ಗಾಲಿ ಮಾಡ್ಕೊಂಡು ಮಾಡ್ತಿದ್ದೆ 2 ಹೊತ್ತ. ಇವಾಗಿನ ಹೆಣ್ಮಕ್ಳು 100 ಚಪಾತಿಗೆ ಎಷ್ಟೊತ್ತು ತಗೋಬಹುದು ಅಂದಾಜು? ಎಷ್ಟು ಅವ್ರಿಗೆ ಆಗಲ್ ಬಿಡ್ರಿ. ಎಷ್ಟೊತ್ತು ತಗೋಬಹುದು ಅಂದಾಜು? ಎಷ್ಟೊತ್ತು ತಗೋಬೋರಿ ಗೊತ್ತು, ನೀವ್ ಹೇಳಿ ಒಂದು ಅಂದಾಜು. ಅವರೊಂದ್ 2 ಅವರ್ ತಗೋಬಹುದು. 2 ಅವರ್? 2 ದಿನ ಮಾಡ್ತಾರೆ 2 ದಿನ 100 ಚಪಾತಿ. ನೀವೇನ್ ನಿಮ್ ಲೆಕ್ಕದಲ್ಲಿ ಹೇಳ್ತೀರಾ ಮಲ್ಲಮ್ಮ? 100 ಚಪಾತಿ ಇವಾಗ ಬರೀ 4 ಚಪಾತಿ ಮಾಡೋದಕ್ಕೆ ಕಳ್ತಾರೆ ಆಯ್ತಾ. ಬಟ್ ಅದ್ರಲ್ಲೂ ಕೆಲವೊಬ್ರು ಹೆಣ್ಮಕ್ಳು ಗಾರ್ಮೆಂಟ್ಸ್ ಹೋಗುವಂತವ್ರು, ಮಕ್ಳನ್ನ ಸ್ಕೂಲಿಗೆ ಕಳ್ಸೋಂತವ್ರೆಲ್ಲ ತುಂಬಾ ಕೆಲಸಗಳು ಮಾಡ್ತಾರೆ. ಬಟ್ ಅದ್ರಲ್ಲೂ ಕೆಲವೊಬ್ರು 1 ಚಪಾತಿ ಮಾಡ್ತಿದಂಗೆ ಅಯ್ಯೋ ಕೈ ಬಿದ್ದೋಯ್ತು ಮಮ್ಮಿ ನೋವು ಅಂತ ಅದೊಂದು ಗ್ಯಾರಂಟಿ ಅವ್ರು ಅನ್ನೋದು. 200 ಒಂದ್ ದಿನಕ್ಕೆ 200 ಚಪಾತಿ ಮಾಡ್ತಿದ್ದೆ. ಕೈ ನೋವು ಆಗ್ತಿರ್ಲಿಲ್ಲ ಮಲ್ಲಮ್ಮ? ಕೈ ನೋವು ಆಗಲ್ಲ ರೀ, ಕೈ ಹಾಕಿ ಸ್ವಲ್ಪ ಸುಸ್ತ ಆಗ್ತಾ ಇತ್ತು ಚೂರು. ಮತ್ತೆ ಆಗೋದಿಲ್ಲ ಚಪಾತಿ ಮಾಡಿದಾಗ. ಮಾಡ್ಬೇಕಲ್ಲ, ದುಡಿಯಕ್ ಬಂದಿವಿ ಅಲ್ಲ ರೀ. ಎಲ್ಲಿ ಹೆಂಗಿತ್ತು ಲೈಫು. ದುಡಿಯಕ್ ಒಂದ್ ಕಡೆ ಹೋಗ್ತೀವಿ ಅಂತ ಅಂದಾಗ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಏನ್ ಮಾಡ್ತೀರಿ ಮಲ್ಲಮ್ಮ? ನಿಮ್ಮ ಚಪಾತಿಗೆ ನಾನು ಫ್ಯಾನ್ ಆಗಿ ಹೋಗ್ಬಿಟ್ಟೆ ಮಲ್ಲಮ್ಮ. ನೋಡಿ ಮಲ್ಲಮ್ಮ ಎಷ್ಟು ಚೆನ್ನಾಗಿ ಉಡ್ತಾ ಇದೆ. ಪೇಪರ್ ಚಪಾತಿ ಅಂತ ಕರಿತೀನಿ ನಾನು ಇದನ್ನ, ಯಾಕಂದ್ರೆ ಪೇಪರ್ ಅಷ್ಟು ತೆಳ್ಳಗಿದೆ ಮಲ್ಲಮ್ಮ. ಪೇಪರ್ ಚಪಾತಿ, ಆಮೇಲೆ ತತ್ತಿ ಪಲ್ಯ ರೆಡಿ ಆಗಿದೆ. ಕುತ್ಕೊಂಡ್ ತಿನ್ನೋದು ಒಂದೇ ಬಾಕಿ. ತಿನ್ನೋಣ ಬರ್ರಿ ತಿನ್ನೋಣ. ನಮ್ಮ ಹಳ್ಳಿ ಊಟ ರೀ ಅಷ್ಟೇ. ಮಲ್ಲಮ್ಮ ನೀವ್ ಮಾಡಿರೋ ಚಪಾತಿ, ಮೊಟ್ಟೆ ಪಲ್ಯ, ತತ್ತಿ ಪಲ್ಯ ರೆಡಿ ಐತಿ. ತಿನ್ನೋಣ? ಟೇಸ್ಟ್ ಮಾಡ್ರಿ. ಸೂಪರ್ ಐತಲ್ಲ, ಹೆಂಗದ ಟೇಸ್ಟ್? ಸೂಪರ್, ಸಕ್ಕತ್ತಾಗಿದೆ. ಶೇಂಗಾ ಕುಟ್ಟಿ ಹಾಕಿರೋದ್ರಿಂದ ಆ ಫ್ಲೇವರು ಬೇರೆನೆ ಒಂಥರ. ಸ್ವಲ್ಪ ಬಾಯಿಗೆ ಸಿಗ್ತದಲ್ಲ, ರುಚಿ ಬರ್ತದ. ಅಂದ್ರೆ ಪೂರ್ತಿ ಸಣ್ಣ ಮಾಡ್ತೀವಲ್ಲ, ಅದು ಹಿಟ್ಟು ಹಚ್ಚಿದಂಗ ಆಗತ್ತೆ.
ಇದು ಸ್ವಲ್ಪ ದಪ್ಪ ದಪ್ಪ ಇತ್ತಂದ್ರ ಬಾಯಿಗೆ ಸಿಗ್ತದಲ್ರಿ, ರುಚಿ ಬರುತ್ತೆ. ರುಚಿ ಬರುತ್ತೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಮಲ್ಲಮ್ಮ. ಆಹಾ ಹಾ ಹಾ ಗಾಯ್ಸ್ ಗಾಯ್ಸ್ ಊಟ ಮಾಡಮ್ ನೀವು ಮಾಡ್ಕೊಂಡು ಉಣ್ರಿ, ಚೆನ್ನಾಗಿರ್ತದ, ಬೇಗನ ಆಗ್ತದ, ಟೈಮ್ ಸ್ವಲ್ಪ ಕಡಿಮೆ. ಗಾಯ್ಸ್ ಅಂದ್ರೆ ಏನು ಏನೋ ಸುಮ್ಮಂಗೆ ಹೇಳೋದು. ಮಲ್ಲಮ್ಮ, ಇವಾಗ ನೀವು ತಿಂತಾ ಇರ್ತೀರಾ. ಹೌದ್ರಿ. ನಾನ್ ನಿಮ್ಗೆ ನಮ್ಮ ರಾಘುಸ್ ಕಿಚನ್ ಅಲ್ಲಿ 1-2 ಸೆಗ್ಮೆಂಟ್ ಇಟ್ಕೊಂಡಿದೀನಿ. ಒಂದು ಚಿಕ್ಕ ಸೆಗ್ಮೆಂಟ್, ಒಂದು ನಿಮಗೆ ಇಷ್ಟವಾಗಿರೋದು, ಇನ್ನೊಂದು ನನಗೆ ಇಷ್ಟವಾಗಿರೋ ಸೆಗ್ಮೆಂಟ್. ಓಕೆನಾ? ಈಗ ಅದರಲ್ಲಿ ಫಸ್ಟ್ ನಮಗೆ ಇಷ್ಟ ಆಗಿರೋದನ್ನ ಕೇಳ್ತೀನಿ, ಆಮೇಲೆ ನಿಮಗೆ ಇಷ್ಟ ಆಗಿರೋದನ್ನ ಕೇಳ್ತೀನಿ. ಇವಾಗ ಬಿಗ್ ಬಾಸ್ ಒಂದು ಸೀಸನ್ ಫುಲ್ ಕಂಪ್ಲೀಟ್ ನೋಡಿದ್ರಿ, ಅಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳ ಜೊತೆನೂ ನೀವ್ ಇದ್ರಿ. ಓಕೆನಾ? ಆಮೇಲೆ ನಿಮ್ಗೆ ಅಡ್ಗೆ ಮಾಡೋದಂದ್ರೂ ಇಷ್ಟ. ಅಡ್ಗೆ ಮನೆಯಲ್ಲೂ ನಿಮ್ಗೆ ಏನೇನ್ ಐಟಮ್ಸ್ ಇರುತ್ತೆ ಎಲ್ಲದು ಗೊತ್ತು, ತರಕಾರಿಗಳು ಎಲ್ಲ ಗೊತ್ತು. ನಂದು ಇವಾಗ ಏನ್ ಟಾಸ್ಕ್ ಅಂತ ಹೇಳಿದ್ರೆ, ನಾನು ಬಿಗ್ ಬಾಸ್ ಅಲ್ಲಿರೋ ಒಂದಿಷ್ಟು ಜನದ ಹೆಸರು ಹೇಳ್ತಾ ಹೋಗ್ತೀನಿ. ನೀವು ಅವ್ರನ್ನ ಯಾವ ತರಕಾರಿ ಹೋಲಿಸ್ತೀರಾ, ಅಥವಾ ಅಡ್ಗೆ ಮನೆಯಲ್ಲಿರೋ ಇವಾಗ ಜೀರಿಗೆ, ಸಾಸಿವೆ, ಮೆಣಸಿನ ಪುಡಿ, ಧನಿಯಾ ಪುಡಿ, ಈ ತರದೆಲ್ಲ ಅಡ್ಗೆ ಮನೇಲಿ ತುಂಬಾ ಐಟಮ್ಸ್ ಗಳು ಇರುತ್ತೆ. ಅಕ್ಕಿ, ಬೇಳೆ, ಹಂಗೆ. ಆಮೇಲೆ ತರಕಾರಿ ಹೀರೆಕಾಯಿ, ಹಾಗಲಕಾಯಿ, ಕುಂಬಳಕಾಯಿ, ಆ ತರದೆಲ್ಲ ಇರತ್ತೆ. ನಾನು ಒಂದೊಂದು ಹೆಸರು ಹೇಳ್ತಾ ಹೋಗ್ತೀನಿ. ಅವರಿಗೆ ನೀವು ಯಾವ ತರಕಾರಿನ ಅಂದ್ರೆ ಯಾವ ತರಕಾರಿ ಅಂತ ಹೇಳ್ತೀರಾ ಅಂತ ಹೇಳ್ಬೇಕು. ತರಕಾರಿಗೆ ಅವ್ರು ಹೋಲಿಸ್ಬೇಕು. ತರಕಾರಿ ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ಅಡ್ಗೆ ಮನೇಲಿ ಇರೋಂತ ಐಟಮ್ಸ್ ಹೋಲಿಸ್ಬೇಕು. ಓಕೆ, ಮೊದಲನೇ ಹೆಸರು ಇವಾಗ ಫುಲ್ ಎಲ್ಲಾ ಕಡೆ ಟ್ರೆಂಡ್ ಅಲ್ಲಿ ಇರೋಂತ ಹೆಸರು ನಮ್ಮ ಡಾಗ್ ಸತೀಶ್ ಅವರು. ಅವ್ರು ಕೆಂಪಗಿದ್ದಾರೆ. ಕೆಂಪಗಿದ್ರೆ ಇದು ಟಮಾಟೆ ಇದ್ದಂಗ. ಟಮಾಟೆ ಹಣ್ಣು. ನಮ್ಮ ಡಾಗ್ ಸತೀಶ್ಗೆ ಮಲ್ಲಮ್ಮ ಟಮಾಟೆ ಹಣ್ಣು ಅಂತ ಹೇಳಿದ್ರು. ಧ್ರುವಂತ್ ಆಪಲ್. ಅಮಿತ್, RJ ಅಮಿತ್ ಫಸ್ಟ್ ವಾರ ಹೋದ್ರಲ್ಲ, ಅಮಿತ್. ಅವರು ಒಂಥರ ಸಪ್ಪೆ. ಯಾವ ತರಕಾರಿ? ಚೆನ್ನಾಗಿ ಒಂಥರ ಬದ್ನಿಕಾಯಿ ಚೆನ್ನಾಗಿ ಬದ್ನಿಕಾಯಿ ಚೆನ್ನಾಗತ್ತ. ಒಳ್ಳೆ ಮನುಷ್ಯ. ಓಕೆ ಫೈನ್. ಕಾಕ್ರೋಚ್ ಸುದ್ದಿ. ಕಾಕ್ರೋಚ್ ಸುದ್ದಿನೂ ಅವನು ಹಾಗಲಕಾಯಿ. ಮಂಜು ಭಾಷಿಣಿ. ಚಟಪಟ ಚೌಳಿಕಾಯಿ ಇದ್ದಂಗ. ಸೂಪರ್. ಧನುಷ್ ಗೌಡ. ಸ್ವಲ್ಪ ಬಾಳೆಹಣ್ಣು. ಓಕೆ ಫೈನ್. ಸ್ಪಂದನ ಆಪಲ್ ಇದ್ದಂಗ. ಅವ್ರು ಆಪಲ್ನಾ? ಧ್ರುವಂತ ಅವ್ರು ಸ್ಪಂದನ. ಒಬ್ರು ಕಾಶ್ಮೀರಿ ಆಪಲ್, ಇನ್ನೊಬ್ರು ನಾರ್ಮಲ್ ಆಪಲ್. ಜಾನ್ವಿ. ತಿನ್ನೋ ವಸ್ತುಗೂ ಹೋಲಿಸ್ಬೋದು ನೀವು. ರೊಟ್ಟಿ, ಚಪಾತಿ. ಜಾನ್ವಿ ಅಂದ್ರೆ ಚಪಾತಿ. ಏನಕ್ಕೆ? ಮೆತ್ತಗ ಸ್ವಲ್ಪ. ಚಂದ್ರಪ್ರಭಾ ಎಳ್ಳಿದ್ದಂಗ ಚಟ ಸಿಡಿಯೋ ಎಳ್ಳು ಉರಿತೀವಲ್ಲ. ಅಭಿಷೇಕ್. ಅವ್ರು ಹೀರೆಕಾಯಿ. ಕರಿಬಸಪ್ಪ. ಮುದ್ದೆ. ಓ ಸೂಪರ್. ಮುದ್ದೆ ಬಾಡಿಯಿಂದ ಹಿಂಗ್ ಮಾಡಿದ್ರೆ ಕರಿಬಸಪ್ಪ ಮುದ್ದೆ. ತರ. ಮಾಡು. ಕಟಕ್ ರೊಟ್ಟಿ. ಚಟ ಮುರಿತೀವಲ್ಲ. ಕಟಕ್ ರೊಟ್ಟಿ. ಸೂಪರ್. ಅಶ್ವಿನಿ ಗೌಡ ಅಂತಾರ. ಕರ್ಜಿಕಾಯಿ ಇದ್ದಂಗ. ಕರ್ಜಿಕಾಯಿ ಮಾಡ್ತೀವಿ ನೋಡಿ. ಕರ್ಜಿಕಾಯಿ ಹಬ್ಬದಾಗ ಹಬ್ಬದಲ್ಲಿ ಮಾಡೋ ಕರ್ಜಿಕಾಯಿ ಇದ್ದಂಗೆ. ಸೂಪರ್. ಕಾವ್ಯ ಏನ್ ಹೇಳ್ಬೇಕಾಗಿ. ಮೆಣಸಿನ್ಕಾಯಿ ಇದ್ದಂಗ. ಮೆಣಸಿನಕಾಯಿ. ಕಾವ್ಯ. ಕಣ್ಣಿ ಬರ್ತಲ್ಲ ಹಂಗೆ. ಓಕೆ. ಶಿವರಾಜ್ ಹೂ ಇದ್ದಂಗ. ಇವಾಗ ನಾವು ತರಕಾರಿ ಐಟಮ್ಸ್ ಗಳು ಹೇಳ್ತಾ ಇರೋದು. ಹೂಕೋಸು. ನಾವು ಇವಾಗ ಹೂ ನೀವೇನಂದ್ರೆ ಹೂ ಇದ್ದಂಗ ಅಂತ ಹೇಳ್ತಾ ಇದ್ದೀರಾ. ತರಕಾರಿ ಐಟಮ್ ಅಲ್ಲಿ ಹೇಳ್ತಾ ಇಲ್ಲ ನೀವು. ಅಡಿಗೆ ಮನೆಗೆ ಸಂಬಂಧಪಟ್ಟರೆ ಹೂ ಇದ್ದಂಗೆ. ಸೂರಜ್ ಅವರು ಇದು ಏನೋ ತರಕಾರಿ ಅಡ್ಗೆ ಮನೆಗೆ ಇವ್ರು ಯಾವ ಐಟಮ್ ಹೋಲ್ಸಕ್ ಇಷ್ಟಪಡ್ತಾ ಇಲ್ಲ, ಅವ್ರು ಒಂಥರ ಹೂ ಇದ್ದಂಗೆ ಅಂತ ಹೇಳ್ತಿದ್ದಾರೆ. ಸೂಪರ್ ಫೈನ್.
ಈಗ ರಕ್ಷಿತಾ. ರಕ್ಷಿತ ರೀ ಸಾಸಿವೆ ಇದ್ದಂಗೆ ಎಣ್ಣೆ ಕೈದಾಗ ಹಾಕ್ತಿವಲ್ಲ ಚಟಪಟ ಚಟ್ಪಟ್ 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 ಹಾ. ಸಾಸಿವೆ ಇದ್ದಂಗೆ ರಕ್ಷಿತಾ ಸೂಪರ್. ರಾಶಿಕಾ ಯಾವ ತರಕಾರಿಗೆ ಹೋಲಿಸ್ತೀರಾ ರಾಶಿಕಾನ? ಪಡವಲ್ಕಾಯಿ ಪಡವಲಕಾಯಿ. ಪಡವಲ್ಕಾಯಿ ನೋಡಿರಲ್ಲ ಪಡವಲಕಾಯಿ ಉದ್ದಕ್ಕಿರತ್ತಲ್ಲ. ರಿಷಾ ಆಲೂಗಡ್ಡೆ ಆಲೂಗಡ್ಡೆನಾ? ಯಾಕೆ ಆಲೂಗಡ್ಡೆ ರಿಷಾ? ಆಲೂಗಡ್ಡೆ ತರ ಆಲೂಗಡ್ಡೆ ತರ ಯಾಕೆ? ಏನ್ ರೀಸನ್? ಹಂಗೆ ಆಲೂಗಡ್ಡೆ ಆಲೂಗಡ್ಡೆ ಫೈನ್. ಈಗ ಕೊನೆಯದಾಗಿ ಎಲ್ಲರ ಫೇವ್ರೆಟ್ ಗಿಲ್ಲಿ ನಟ. ಜವಾರಿ ಕೋಳಿ ಕೋಳಿ. ನಾಟಿ ಕೋಳಿ ಹೋಲಿಸ್ತಾ ಇದ್ದೀರಾ? ಅದನ್ನೇ ಇಷ್ಟ ಅಲ್ಲ ಅವನಿಗೆ. ಅದನ್ನೇ ಇಷ್ಟ. ಗಿಲ್ಲಿ ನಟ ನಾಟಿ ಕೋಳಿ ಸೂಪರ್ ಮಲಮ್ಮ, ತುಂಬಾ ಚೆನ್ನಾಗಿ. ಕೈಯಾಗಿ ಸಿಗಲ್ಲ ಹಾರಿ ಇವಾಗ. ನಾಟಿ ಕೋಳಿ ಹೆಂಗೆ ಸರ್ರ್ ಅಂತ ಅಷ್ಟು ಸ್ಪೀಡ್ ಇದಾನೆ ಅಂತ. ಓಕೆ ಸೂಪರ್. ಈಗ ನೀವ್ ಎಲ್ರಿಗೂ ಒಗಟ್ಗಳನ್ನ ಕೇಳ್ತೀರಾ ಮಲ್ಲಮ್ಮ, ನಾವು ಒಂದಿಷ್ಟು ಒಗಟ್ಗಳನ್ನ ನಿಮಗೆ ಕೇಳೋಣ ಅಂತ ನೋಡೋಣ ನೀವ್ ಹೆಂಗ್ ಬಿಡಿಸ್ತೀರಾ ಅಂತ ಟ್ರೈ ಮಾಡಿ. ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡೋದಿಲ್ಲ. ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡೋದಿಲ್ಲ. ಏನಪ್ಪ ಇದು? ಹೆಂಗ್ ಮಲ್ಲಮ್ಮನ್ನೇ ಶಾಕ್ ಮಾಡ್ತಾ ಇದೀವಿ ನಾವು. ನೋಡಿ, ಹೂವಂತೂ ಅಲ್ಲ, ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡಲ್ಲ. ಕಣ್ಣು. ಆಮೇಲೆ ಇದನ್ನ ಪ್ರತಿಯೊಬ್ರು ಯೂಸ್ ಮಾಡಿರ್ತಾರೆ. ಪ್ರತಿಯೊಬ್ರು ಆಗಿನ ಕಾಲದಿಂದ ಈಗಿನ ಕಾಲ ತನಕನು ಎಲ್ರು ಯೂಸ್ ಮಾಡ್ತಾರೆ. ಹೌದ್ರಿ? ಎಲ್ಲಿರ್ತದೆ? ಎಲ್ರ ಮನೇಲಿ ಒಂದೊಂದು ಇದ್ದೇ ಇರತ್ತೆ, ಒಂದಾದ್ರೂ ಇದ್ದೇ ಇರತ್ತೆ. ಲೈಟು. ಹೇಳ ಸರಿ ಉತ್ತರ ಹೇಳ? ಸಲು ಒಂದ್ ಜನ ಸುಳು ಕೊಡ್ರಿ. ಸುಳು ಕೊಟ್ರೆ ಹೇಳ್ಬಿಡ್ತೀರಾ. ಎಲ್ರ ಮನೇಲಿ ಇದ್ದೇ ಇರತ್ತೆ. ಕೆಲವೊಬ್ರು ಹೊರಗಡೆ ಹೋಗ್ಬೇಕು ಅಂದ್ರೆ ಇದನ್ನ ತಗೊಂಡ್ ಹೋಗ್ತಾರೆ. ಛತ್ರಿ. ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡಲ್ಲ. ಚೆನ್ನಾಗಿದೆ ಮಲ್ಲಮ್ಮ, ಚೆನ್ನಾಗಿದೆ. ಸೂಪರ್. ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ. ಹೇಳ್ಬೋದ್ರಿ ಅದು? ಪಿಪಿ. ಏನ್ ಪಿಪಿ? ಹೂಸು. ಗಾಳಿ. ಸ್ವಲ್ಪ ಹತ್ರದಲ್ಲೇ ಇದ್ದೀರಾ ನೀವೇ. ಮತ್ತೆ ಅದನ್ನೇ ಹೊಡಗತ್ತೆ, ಅದನ್ನೇ ಇದೇನಾ ಇದು? ಅದನ್ನೇ ಕಣ್ಣಿಗೆ ಕಾಣಲ್ಲ, ಬಿಟ್ರೆ ಸಿಗಲ್ಲ ಅಂದ್ರೆ ಅದನ್ನೇ. ಓಕೆ ಸೂಪರ್. ಅದನ್ನು ಬರ್ತದೆ, ಇದನ್ನು ಬರ್ತದೆ. ಇವಾಗ ಕೈಯಲ್ಲಿದ್ದಾಗ ಒಂದು, ಕೈ ಬಿಟ್ರೆ ಎರಡು. ಇದು ಲೈಟು. ಕೈಯಾಗಿರಾಗ ಒಂದು, ಕೈ ಬಿಟ್ರೆ ಎರಡು. ಗೆಸ್ ಮಾಡಿ. ಕೈಯಲ್ಲಿದ್ದಾಗ ಒಂದು, ಕೈ ಬಿಟ್ರೆ ಎರಡು. ಏನಪ್ಪ ಇದು? ಏನ್ ಗಾಯ್ಸ್? ಏನ್ ಗಾಯ್ಸ್? ಗೆಸ್ ಮಾಡ್ರಿ. ಎಲ್ರ ಮನೇಲಿ ಇರ್ತಿದ್ದನು. ಎಲ್ಲ ಪ್ರತಿ ಇದಕ್ಕೆ ಜಾತಿ ಮತ ಧರ್ಮ ಇಲ್ವೇ ಇಲ್ಲ. ಇನ್ನೊಂದ್ ಸುಳು ಕೊಡ್ಲಾ? ಎಲ್ರ ಮನೆ ಅಡ್ಗೆ ಮನೇಲಿ ಇದ್ದೇ ಇರತ್ತೆ. ಏನು? ಕೈಯಲ್ಲಿದ್ರ ಒಂದು, ಕೈ ಬಿಟ್ರೆ ಎರಡು. ಇನ್ನೊಂದ್ ಸುಳು ಕೊಡ್ಲಾ? ನಮ್ಮ ಸನಾತನ ಧರ್ಮದಲ್ಲಂತೂ ಇದು ತುಂಬಾನೇ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಏನಪ್ಪ ಇದು? ಗೊತ್ತಾಗಿಲ್ವಾ? ಇಲ್ಲ ನೋಡ್ರಿ. ತೆಂಗಿನಕಾಯಿ. ಕೈ ಬಿಟ್ರೆ ಕೈ ಬಿಟ್ರೆ ಎರಡು ಹಿಂಗ್ ಹೊಡೆದ್ರ ಅದೇ ಕೈಯಲ್ಲಿದ್ದಾಗ ಒಂದು, ಕೈ ಬಿಟ್ರೆ ಎರಡು ಹೋಳಾಗತ್ತೆ ಅಂತ. ಹೆಂಗಿತ್ತು ಮಲ್ಲಮ್ಮ? ಚೆನ್ನಾಗಿತ್ತಾ? ಇವಾಗ ನೋಡೋಣ ಮಲ್ಲಮ್ಮ ನಮಗೆ ಯಾವ ಕ್ವಶನ್ ಕೇಳ್ತಾರೆ ಅಂತ. ಹೋಗುತ್ತಾ 101 ಮಂದಿ, ಬರಾಗ 100 ಮಂದಿ. ಹೋಗ್ಬೇಕಾದ್ರೆ 101, ಬರ್ಬೇಕಾದ್ರೆ 100 ಮಂದಿ. ಒಬ್ರು ಕಡಿಮೆ ರೀ, ಅದು ಹಂಗಿವ್ರಿ. ಹೋಗ್ಬೇಕಾದ್ರೆ 101, ಬರ್ಬೇಕಾದ್ರೆ 100. ಒಬ್ಬಿಲ್ಲ. ಅವನೆಲ್ಲ ಹೋದ? ನೀವ್ ಹೇಳ್ರಿ. ಯಾವ ಊರಿಗೆ ಹೋಗಿದ್ದಾನ ಅವನು? ನೀವೇ ಗೆಸ್ ಕೇಳಿ ಅವ್ರಿಗೆ. ಗೆಸ್ಗಳಿಗೆ ಗಾಯ್ಸ್ ಗಾಯ್ಸ್ ಅವನು ಎಲ್ಲೋಗಿದ್ದಾನೆ ಅಂತ. ಹೋಗ್ತಾ 101, ಬರ್ತಾ 100. ಮಲ್ಲಮ್ಮ ಇಷ್ಟ ತರ ತಲೆ ಹುಳ ಬಿಟ್ಬಿಡ್ತೀರ ನೀವು.
ಓಕೆ, ನಾವು ನಿಮಗೆ 2-3 ಸುಳಿವು ಕೊಟ್ವಿ, ನೀವು ನಮಗೆ ಸುಳಿವು. ಎಲ್ಲರ ಮನೆಗೂ ಉಂಟಾಗ, ಇಡೀ ಜಗತ್ತಿಗೆ ಉಂಟು, ಎಲ್ಲರ ಮನೆಯಲ್ಲಿ ಉಂಟಾಗ. ಅಯ್ಯಯ್ಯ, ಹೇಳಂದ್ರೆ ಹೋಗ್ಬೇಕಾರ್ 101, ಬರ್ಬೇಕಾರ್ 100. 100 ಮಂದಿ. ಏನ್ ಮಲ್ಲಮ್ಮ? ಹೇಳಂದ್ರೆ ಹಾ, ಇದು ಅಲ್ರಿ ಸತ್ತವ್ರು ಮಣ್ಣು ಕುಡಕ್ ಹೋಗಾಗ ಒಬ್ರು ಕಡಿಮೆ ಆತಾರಲ್ ಬರಾಗ. ವಾವ್, ಎಷ್ಟು ಅದ್ಭುತವಾಗಿದೆ ಅಲ್ಲ ಇದು. ಆಕ್ಚುಲಿ ಎಷ್ಟ್ ಚೆನ್ನಾಗಿದೆ ನೋಡಿ ಈ ಒಗಟು. ಹೋಗ್ತಾ 101, ಬರ್ಬೇಕಾರೆ ಮತ್ತೆ ಒಬ್ಬನ ಅಲ್ಲೇ ಬಿಟ್ಟು ಬರ್ತೀವಿ. ಇಡೀ ಜಗತ್ತಲ್ಲೇ ಪ್ರತಿಯೊಬ್ರ ಮನೇಲೂ ಸಾವ್ ಆಗೇ ಆಗತ್ತೆ. ಸಾವ್ ಆಗದೆ ಇರೋಂತ ಮನೆ ಇಲ್ವೇ ಇಲ್ಲ, ಇಲ್ವೇ ಇಲ್ಲ ಅಲ್ವಾ? ಏ ಲಾಸ್ಟ್ ಒಗಟು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಚೆನ್ನಾಗಿತ್ತು. ಒಗಟ್ಟಲ್ಲಿ ಅರ್ಥ ಬೇಕಾಗಿರುವಂತ ತುಂಬಾ ಇರತ್ತೆ. ಈ ತರ ಒಗಟ್ಟು ಗಾದೆಯಲ್ಲಿ ತುಂಬಾ ಇರುತ್ತೆ. ನಾವ್ ಅಂದ್ರೆ ಅವಾಗಿನ ಕಾಲದವರೆಲ್ಲ ಹೇಳ್ತಾ ಇದ್ರು, ಇವಾಗ ಯಾರು ಹೇಳಲ್ಲ. ನೀವ್ ಅದಕ್ಕೆ ಮಲ್ಲಮ್ಮ ಈ ತರದ್ನೆಲ್ಲ ನೀವು ಹೇಳ್ಬೇಕು, ಒಗಟ್ಟನ್ನೆಲ್ಲ ಹೇಳಿ ನೋಡಿ. ಆಕ್ಚುಲಿ ಬಿಗ್ ಬಾಸ್ಗೆನೆ ಕೇಳಿದ್ರಿ, ಅವರೇ ಸೋತ್ ಬಿಟ್ಟಿದೀನಿ ಅಂತ ಹೇಳಿದ್ರು. ಆದ್ರೂ ಮಲ್ಲಮ್ಮ ಈ ಒಂದು ಮಹಿಳಾ ದಿನಾಚರಣೆ ದಿನ ಒಬ್ಬ ಒಳ್ಳೆ ಮಹಿಳಾ ಸಾಧಕಿನ ನಾವು ನಮ್ಮ ಚಾನಲ್ಗೆ ಕರ್ಸಿದೀವಿ ಅಂತ ನಮ್ಗೆ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗತ್ತೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಹಳ್ಳಿಯಲ್ಲಿ ಇದ್ದು ತಮ್ಮ ಜೀವನವನ್ನ ಅವರಿಗೆ ತಿಳಿದ ರೀತಿಯಲ್ಲಿ ಸಾಗಿಸ್ತಾ ಇದ್ದು, ಈಗ ಅಲ್ಲಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಜೀವನ ಕೊಟ್ಕೊಂಡು ಬಿಗ್ ಬಾಸ್ ಅಂತ ದೊಡ್ಡ ವೇದಿಕೆಗೆ ಹೋಗಿ ಕರ್ನಾಟಕದಾದ್ಯಂತ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಸಾಧನೆನೇ ಹೌದು. ಮಲ್ಲಮ್ಮ, ನಿಮಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮ್ಮ ಚಾನಲ್ಗೆ ಬಂದು ನಮ್ಗೆ ಒಂದು ಚಪಾತಿ ಹಾಗೂ ತತ್ತಿ ಪಲ್ಯ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಗ ಆ ದೇವರು ಯಾವಾಗ್ಲೂ ಸುಖವಾಗಿಟ್ಟಿರ್ಲಿ, 100 ವರ್ಷ ಇಟ್ಟಿರ್ಲಿ ನಿಮ್ಮನ್ನ. ಅಯ್ಯೋ ಬೇಡ, 100 ವರ್ಷ ಇಟ್ಟಿರ್ಲಿ. ನಿಮ್ಮ ಹತ್ರ ತಿಳ್ಕೊಬೇಕಾಗಿರೋದು ಸಿಕ್ಕಾಪಟ್ಟ ಇದೆ, ಅದಕ್ಕೆ ಇರ್ಬೇಕ್ರಿ. ಹೋಗೇನ್ ಮಾಡ್ತೀರಿ? ಹೋಗಾದ್ರೆ ಆಯ್ತು, ಮದ್ವಿ ಮಾಡ್ದೇವು, ಮೊಮ್ಮಕ್ಳು ಕಂಡ್ಬಿಟ್ರೆ ಮಲ್ಲಮ್ಮ ಸೆಂಚುರಿ ಹೊಡೆದೇ ಹೋಗ್ಬೇಕು. ಮಧ್ಯದಲ್ಲಿ ಏನಾದ್ರು ಹೋಗ್ಬಿಟ್ರೆ ಓಕೆ. ದೇವ್ರು ಯಾವಾಗ್ಲೂ ಖುಷಿಯಾಗಿಟ್ಟಿರ್ಲಿ. ಮಲ್ಲಮ್ಮನ ಮುಖದಲ್ಲಿ ನಗುನೇ ಒಂಥರ ಚಂದ. ಆ ನಗು ಅವರ ಮುಖದಲ್ಲಿ ಸದಾಕಾಲ ಹೀಗೆ ಇರ್ಲಿ, ಅವ್ರು ಯಾವಾಗಲೂ ಖುಷಿಯಾಗಿರ್ಲಿ. ನಮ್ಮ ರಾಘೂಸ್ ಕಿಚನ್ ಕಡೆಯಿಂದ ಮಲ್ಲಮ್ಮನಿಗೆ ಒಂದು ಪ್ರೀತಿಯ ಉಡುಗೊರೆ. ಥ್ಯಾಂಕ್ ಯು. ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ತನಕ ಬಂದು ಇಷ್ಟೊಳ್ಳೆ ಅಡಿಗೆನ ಹೇಳ್ಕೊಟ್ಟಿದ್ದೀರಾ. ಇದು ಇನ್ನೊಂದು ನಮ್ಮ ಪ್ರೀತಿಯ ಉಡುಗೊರೆ. ಇದನ್ನ ನೀವು ಓಪನ್ ಮಾಡ್ತೀರಾ? ಓಪನ್ ಮಾಡಿ. ಇಲ್ಲ ಮೇಡಮ್, ಥ್ಯಾಂಕ್ ಯು. ಏನ್ ಉಡುಗೊರೆ ಕೊಟ್ಟಾರ ನೋಡ್ಬೇಕು ರಾಘು ಸರ್. ಓ, ತುಂಬಾ ಚೆನ್ನಾಗ್ರಿ. ತುಂಬಾ ಖುಷಿ ಆಯ್ತ್ರಿ. ಯಾರೊಬ್ರು ಇದನ್ನೇ ಹಾಕೊಂಡಾರ ನೋಡ್ರಿ, ದರೊಬ್ರು ಇದ್ರಿ. ಹಲೋ ಗಾಯ್ಸ್, ನೋಡ್ರಿ ರಾಘು ಸರ್ ನಮ್ದು ಫೋಟೋ ಮಾಡಿ ನಮ್ಗ ಉಡುಗೊರೆ ಕೊಟ್ಟಾರಿ. ತುಂಬಾ ಥ್ಯಾಂಕ್ಸ್ ರೀ, ತುಂಬಾ ಥ್ಯಾಂಕ್ಸ್. ಇಷ್ಟ ಆಯ್ತಾ? ಇಷ್ಟ ಆಯ್ತು. ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಹೀರೋಯಿನ್ ತರ ಕಾಣ್ತಾ ಇದ್ದೀರಾ. ಚೆನ್ನಾಗಿ ಮನೇಲಿ ಹಾಕೊಳ್ಳಿ. ನಮ್ಮ ಮನೇಲಿ ಹಾಕೋತೀರಿ. ಮತ್ತೆ ಇಷ್ಟ ಆಯ್ತಾ ಮಲ್ಲಮ್ಮ? ಇಷ್ಟ ಆಯ್ತು ಮಲ್ಲಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ ನಮ್ಮ ಮಲ್ಲಮ್ಮ ಮಾಡಿರುವಂತ ಅಡಿಗೆ, ಆಡಿರುವಂತ ಮಾತು ತುಂಬಾನೇ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಮೇಲೆ ಈ ಅಡಿಗೆನ ನಿಜವಾಗ್ಲೂ ನಿಮ್ಮ ಮನೇಲಿ ಟ್ರೈ ಮಾಡ್ಲೇಬೇಕು. ತುಂಬಾ ಚೆನ್ನಾಗಿ ಮಾಡ್ರಿ, ಟೇಸ್ಟ್ ಮಾಡ್ರಿ, ಹೇಗಿದೆ ಅಂತ ಹೇಳ್ರಿ. ಇನ್ನು ಯಾರ್ಯಾರು ರಾಘೂಸ್ ಕಿಚನ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ತೆ, ಟಾಟಾ. ನಗರ ಒಂದ್ಸಲಿ ಬಾಯ್ ಬಾಯ್.